ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೃಪೆಯಾಗು ಕೃಪೆಯಾಗು. ಆರಾಧ್ಯ ದೈವನಾದಂಥ ಮಹಾತ್ಮ ಕೊಪ್ಪಲ ಬಸವೇಶ್ವರನಲ್ಲಿ ಪುಸ್ತಕನಾಗಿ ಇವತ್ತಿನ ಪ್ರವಚನದ ದಾಸೋಹ ಸೇವೆಯನ್ನು ಗೈದಿರುವಂಥ ನಮ್ಮವರಾದ ಶ್ರೀ ಜಗನ್ನಾಥ್ ಕೀರ್ಣಿಗಿ ಅವರ ಕುಟುಂಬದವರಿಗೂ ಅವರ ಪರಿವಾರದವರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಸದ್ಭಕ್ತರೆಲ್ಲರಿಗೂ ಕೂಡ ಶರಣಾರ್ಥಿ. ತ್ರಿವಿಧ ತತ್ವಗಳು ಅಂತಿವೆ ಅಥವಾ ತತ್ವತ್ರಯಗಳು ಅಂತಿವೆ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳು. ನಿನ್ನೆವರೆಗೆ ಅಷ್ಟಾವರಣದ ಬಗ್ಗೆ ಹೇಳ್ತಾ ಬಂದಿದೆ. ನಿನ್ನೆ ಅಷ್ಟಾವರಣಗಳು ಸಂಪೂರ್ಣವಾಗಿ ಯಾವಪ್ಪವು ಅಷ್ಟಾವರಣಗಳು? ಗುರು, ಲಿಂಗ, ಜಂಗಮ, ಇವು ಎಲ್ಲ ಮೂರು ವಸ್ತುಗಳು ಪೂಜೆ ಮಾಡಿಸ್ಕೊಂತವು. ಇದರಲ್ಲಿದ್ದ ಪೂಜೆ ಮಾಡಿಸ್ಕೊಂತವು ಈ ಭೂತಿ, ರುದ್ರಾಕ್ಷಿ, ಮಂತ್ರ. ಅದನ್ನು ಪೂಜೆ ಮಾಡಿದ್ರೆ ಏನು ಸಿಗ್ತೈತಿ? ಪಾದೋದಕ ಪ್ರಸಾದ ಸಿಗ್ತದೆ. ಅದು ನಿನ್ನೆವರೆಗೆ ಆಗಿದೆ. ಆದರೆ ಗುರು ಬೇರೆ, ಲಿಂಗ ಬೇರೆ, ಜಂಗಮ ಬೇರೆ ಅಂತ ಎಂದಿಗೂ ಅನ್ಕೋಬಾರ್ದು. ಮೂವರು ಒಟ್ಟರೊಳಗೆ ಒಬ್ಬರೊಳಗೆ ಇರ್ತಾವೆ. ಆರ ಲೋಕಾರೂಢಿ ಒಳಗೆ ಅಂತಂದ್ರೆ ಗುರುವಿನ ಗುರು ಪರಮ ಗುರು ಸಿಗದೇ ಇದ್ದಾಗ ಇರುವಂಥ ಜಂಗಮರನ್ನೇ ಕರೆದು ಅವರೊಳಗಡೆ ಮೂವರನ್ನು ನೋಡುವಂಥ ಪರಂಪರೆ ನಂಬುದಾಗಿದೆ. ಹಾಗಾಗಿ ಅವರನ್ನು ಪೂಜಿಸೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಭಾಳ ಕಂಡಪಟ್ಟು ಹೂವು ಬೇಕು, ಪತ್ರೆ ಬೇಕು, ಅದು ಬೇಕು, ಇದು ಬೇಕಂತೇನಿಲ್ಲ. ವಿಭೂತಿ, ರುದ್ರಾಕ್ಷಿ, ಮಂತ್ರ. ಮಂತ್ರ ಅಂದರೆ ಪರಮ ಗುರುವಿನೇ ದೀಕ್ಷೆ ಕೊಡ್ಬೇಕಂತೇನಿಲ್ಲ. ನಿಮಗೆ ಯಾರ ಮೇಲೆ ಭಕ್ತಿ ಇದೆ, ನಿಮ್ಮ ಮನೆ ಗುರುಗಳ ಮೇಲೆ ಅಥವಾ ಯಾರ ಮೇಲೆ ಭಕ್ತಿ ಇದೆ, ಹೋಗಿ ಅವ್ರು ಕೊಟ್ಟಿರುವಂಥ ಮಂತ್ರವನ್ನು ಅನ್ಬೋದು. ಇರದೇ ಇದ್ದರೆ ಶಿವ ಅಂದರೂ ನಡೀತದೆ. ಅಥವಾ ನಿಮ್ಮ ಮಂದೇವ್ರ ಹೆಸರನ್ನು ನಡೆದ್ರೂ ನಡೀತೈತಿ. ಇನ್ನು ವಿಭೂತಿ, ರುದ್ರಾಕ್ಷಿ ಅವೆಲ್ಲ ದುಕಾನ್ದಾಗ ಸಿಗ್ತಾವೆ, ಅಂಗಡಿಯಾಗ. ಆ ತರಕ್ಕೆ ಹೋದಾಗ ಅವು ಪರಿಶುದ್ಧವಾದ ಅದಾವನೂ ಇಲ್ಲ, ಗುರ್ತು ಮಾಡ್ಕೋಬೇಕು. ಶ್ರೇಷ್ಠವಾದಂಥ ಆಕರ್ಷಣೆಯಿಂದ ಮಾಡಿದಂಥ ವಿಭೂತಿ ಇದ್ದರೆ ತೊಗೊಂಬರ್ಬೇಕು. ಅದಾದಮೇಲೆ ಒಳ್ಳೆಯ ರೀತಿಯಾದಂಥ ರುದ್ರಾಕ್ಷಿ ಸಿಕ್ಕರೆ ತಗೋಬೇಕು. ಒಂದು ಮುಖದಿಂದ ಹಿಡಿದು ಇನ್ನು 14 ಮುಖದವರೆಗೆ ಸಿಗ್ತಾವೆ. ಒಟ್ಟು ಶಿವನ ಕಣ್ಣಿನಿಂದ ಹುಟ್ಟಿದಂಥ ರುದ್ರಾಕ್ಷಿಗಳ ಸಂಖ್ಯೆ 38. ಸೂರ್ಯ ನೇತ್ರದಿಂದ 12, ಚಂದ್ರ ನೇತ್ರದಿಂದ 14, ಆಗ್ನೇಯ ನೇತ್ರದಿಂದ 10. ಒಟ್ಟು 38 ರುದ್ರಾಕ್ಷಿ ಹುಟ್ಟಾವೆ. ಆದರೆ ಈ ಸದ್ಯ ಜಗತ್ತಿನಲ್ಲಿ ಸಿಗ್ತಾ ಇರೋದಂದ್ರೆ ಬರೀ 14 ಮುಖದ ತನಕ ಸಿಗ್ತಾವೆ. ಹಾಗೆ ಯಾವುದೇ ಒಂದು ಮುಖ ಸಿಗಂಗಿಲ್ಲ, 2 ಮುಖ ಬಿಟ್ಬಿಡ್ರಿ. ಎಲ್ಲ ಕಡೆ ಸಿಗೋದಂದ್ರೆ 5 ಮುಖ ಸಿಗ್ತದೆ. ಅದನ್ನು ಕಾಯಂ ಒಂದು ಧಾರಣೆ ಮಾಡಬೇಕು. ಇವೆಲ್ಲ ಧಾರಣೆ ಮಾಡಿಕೊಂಡು ಪೂಜೆ ಮಾಡಿದ ಮೇಲೆ ಸಿಗುವಂಥದ್ದು ಪಾದೋದಕ ಪ್ರಸಾದ. ಅದು ನಿನ್ನೆವರೆಗೆ ಆದಂಥ ವಿಚಾರ. ಪ್ರಸಾದವನ್ನು ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಸ್ವೀಕಾರ ಮಾಡಬೇಕಂತೇಳಿ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಮಾಡಬೇಕು. ಪ್ರಸಾದವನ್ನು ಶಿವ ಅಂತ ಅಡುಗೆ ಮಾಡಬೇಕು. ಅನ್ನಪೂರ್ಣೇಶ್ವರನ ಎಂತ ಅಡುಗೆ ಮಾಡಬೇಕು. ಆನಂತರ ಅದನ್ನು ನಾವು ಸ್ವೀಕಾರ ಮಾಡೋರು ಯಾರು ಇರ್ತೀವಿ ಅದನ್ನು ಸ್ವೀಕಾರ ಮಾಡುತ್ತೆ ಲಿಂಗಕ್ಕೆ ಎಡೆ ಮಾಡಿ, ಜಗಲಿ ಮೇಲಿರುವಂಥ ದೇವರಿಗೆ ಎಡೆ ಮಾಡಿ. ನೀವು ದಿನ ಹೋಳಿಗೆ ಮಾಡೋಂಥ ಅನ್ನಂಗಿಲ್ಲ, ಸಜ್ಕ ಮಾಡೋಂಥ ಅನ್ನಂಗಿಲ್ಲ. ಮನೆಯಾಗ ಏನು ಇರ್ತೈತೆ ಅದು ದಿನಕ್ಕೆಲ್ಲ ಅನ್ನ ಸಕ್ಕರೆ ನೈವೇದ್ಯ ಹಿಡಿತಿದ್ರು. ಮತ್ತು ಈಗ ಹೆಂಗೆ ಹಿಡಿತೀರಿ ನಿಮಗೆ ಗೊತ್ತು. ಅದನ್ನು ಹಿಡಿದುಬಿಟ್ಟೆ ಹುಡುಗರು ಡಬ್ಬಿರ ತುಂಬ್ರಿ, ನೀವರ ನಾಷ್ಟ ಮಾಡಿರಿ, ನೀವರ ಊಟ ಮಾಡಿರಿ. ಅದು ಮಾಡುವ ಹೊತ್ತಿಗೆ ಲಿಂಗಕ್ಕೆ ಎಡೆ ಮಾಡಿ ನೈವೇದ್ಯವನ್ನು ತೋರಿಸಿ ಮಾಡೋದು. ಅದಕ್ಕೆ ಅಂತ ಪ್ರಸಾದ. ಅದು ನಿನ್ನೆವರೆಗೆ ಆಗಿದೆ. ಇದು 8 ಅದು. ಇನ್ನು ಪಂಚ ಆಚಾರಗಳಂತ ಬರ್ತಾವೆ.
ಪಂಚ ಆಚಾರಗಳಂದ್ರೆ 5. ಪಂಚ ಅಂದ್ರೆ 5 ಆಚಾರಗಳು. 5 ಆಚಾರಗಳು ಬಹಳ ಶ್ರೇಷ್ಠವಾದಂಥವು. ಮತ್ತು ಇದು ವೀರಶೈವರಿಗೆ, ಲಿಂಗಾಯತರಿಗೆ ಅಷ್ಟೇ ಬೇಕಂತಿಲ್ಲ, ಎಲ್ಲರ ಬದುಕಿನಲ್ಲಿ ಬೇಕು. ಅಷ್ಟೇ ನಾವು ಮೀಸಲು ಮಾಡ್ಕೊಂತ ಬಂದಾರೆ. ಇಲ್ಲ, ನಮ್ಮವ್ರಿಗೆ ಬೇಕು. ಕೊಲ್ಲಿಪಾಕಿ ಒಳಗೆ 18 ಮಠಗಳದಾವ. ಎಷ್ಟು? 18. ರೇಣುಕರು ಸೋಮೇಶ್ವರ ಲಿಂಗದಲ್ಲಿ ಉದ್ಭವ ಆದಮೇಲೆ ಅಲ್ಲಿ 18 ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಶಾಸನಬದ್ಧವಾದಂಥ ಇತಿಹಾಸವಿದೆ. ಅಲ್ಲಿ ಎಲ್ಲ ಕಡೆ ಮಠಗಳನ್ನು ಕಟ್ಟಿದ್ರು. ಇರುವಂಥ ರೇಣುಕರು, ನಿಂತಿರುವಂಥ ರೇಣುಕರು 18 ರೀತಿಯ ಮಠಗಳನ್ನು ಕಟ್ಟಿದರು. ಎಲ್ಲ ಜಾತಿ ಜನಾಂಗಕ್ಕೆ. ನಾವು ಇತಿಹಾಸವನ್ನು ಯಾರಿಗೆ ಹೇಳಾರ್ದ ಹೋಗಿದ್ದಕ್ಕೆ ಮುಚ್ಚೋತದೆ. ಬರೀ ಜಂಗಮಠದಷ್ಟೇ ಅಂತ ಮೀಸಲಾಗ್ತದೆ, ಅದಲ್ಲ. ಅಲ್ಲಿ ಜೈನರ ಶಾಸನಗಳಿವೆ. ಆ ಶಾಸನದಲ್ಲಿ ಬರ್ದಾರ ಸೋಮನಾಥ ಲಿಂಗ ಅಂತಾರೆ ಅವರು. ಆಲೇರಿಂದ ಹೋಗ್ಬೇಕು. ಇಲ್ಲಿಂದ ಆಲೇರಿಗೆ ಹೋಗೋಕೆ ಡೈರೆಕ್ಟ್ ಟ್ರೈನ್ ಇಲ್ಲ. ಇಲ್ಲಿಂದ ಹೈದರಾಬಾದ್ಗೆ ಹೋಗ್ಬೇಕು, ಹೈದರಾಬಾದಿಂದ ಆಲೇರಿಗೆ ಹೋಗ್ಬೇಕು, ಆಲೇರಿಂದ ಒಂದು ಟಮ್ಟಮ್ನಾಗೂ ಒಂದು ಜೀಪ್ನಾಗ ಕೂತ್ಕೊಂಡು ಹೋಗ್ಬೇಕು. ಅದು ಅತ್ಯಂತ ಪುರಾತನವಾದಂಥ ದೇಗುಲ. ಕಾಕತೀಯ ವಂಶದ ರಾಜ ಮಹಾರಾಜರು ಕೂಡ ಅದಕ್ಕೆ ನಡ್ಕೊಂಡಂಥ ಇತಿಹಾಸದ, ಕಲಚೂರರು ನಡ್ಕೊಂಡಂಥ ಇತಿಹಾಸದ. ಹಾಗಾಗಿ ಪ್ರಸಿದ್ಧವಾದಂಥ ದೇವಸ್ಥಾನ. ಅಲ್ಲಿ ಒಟ್ಟು 18 ಮಠಗಳು ನಿರ್ಮಾಣ ಆಗಿದೆ. ಆದ್ರೆ ಇವೇನು ಅಷ್ಟಾವರಣಗಳಿದಾವಲ್ಲ, ಇವನು ಪಾಲನೆ ಮಾಡೋದಕ್ಕೆ 5 ಆಚಾರಗಳನ್ನು ಬರೀತಾರೆ. ಶಿವಯೋಗಿ ಶಿವಾಚಾರ್ಯರು ಅಥವಾ ಶರಣರು 5 ಆಚಾರಗಳು. ಅವಕ್ಕೇನಂತಾರೆ? ಪಂಚ ಆಚಾರಗಳು ಅಂತೇಳಿ. ಪಂಚ ಆಚಾರಗಳಿಂದ್ರೆ ಯಾವುವು? ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗಣಾಚಾರ, ಭೃತ್ಯಾಚಾರ. 5 ಆಚಾರ. ಈ 5 ಆಚಾರಗಳನ್ನ ಪರಿಪೂರ್ಣ ಮಾಡಿಕೊಂಡಾವ ಅಷ್ಟಾವರಣ ಪಾಲನೆ ಮಾಡೋಕ್ಕೆ ಯೋಗ್ಯ. ಲಿಂಗದ ಬಗ್ಗೆ, ಲಿಂಗದ ಮಹತ್ವದ ಬಗ್ಗೆ ಅವನಿಗೇನು ತಿಳುವಳಿಕೆನಿಲ್ಲ. ಅದು ಹೆಂಗೆ ತಯಾರಾಕತ್ತಂತ ಗೊತ್ತೇ ಇಲ್ಲ ಅಂದ್ರೆ ಭಾಳ ಕಷ್ಟ. ಮತ್ತು ಏಕೋದೇವೋಪಾಸನೆ, ಒಬ್ಬರೇ ದೇವರು, ನಮಗೆ ಒಬ್ಬರೇ ನಿಶ್ಚಯ. ಆ ಲಿಂಗದ ಒಳಗಡೆ ಬೇಕಾದ ದೇವರನ್ನು ಕಾಣ್ರಿ. ಈಗ ಶಿವ ಅಂದ್ರೂ ಸದಾಶಿವನೇ, ಸದಾಶಿವ ಅಂದ್ರೆ ಶಿವನೇ, ಮೃತ್ಯುಂಜಯ ಅಂದ್ರೆ ಶಿವನೇ, ಮಹೇಶ್ವರ ಅಂದ್ರೆ ಶಿವನೇ, ಈಶ್ವರ ಅಂದ್ರೆ ಶಿವನೇ, ಶಿವ ಅಂದ್ರೆ ಶಿವನೇ, ಶಿವಲಿಂಗ ಅಂದ್ರೆ ಶಿವನೇ. 108 ಹೆಸರದವು, 1008 ಹೆಸರದವು. ಆದ್ರೆ ಕರೆಯುವಂಥ ಹೆಸರಿನಲ್ಲಿ ಬೇರೆ ಬೇರೆ ರೀತಿ ಕರಿತೀವಿ ನಾವು. ಆದ್ರೆ ಕರೆದಿದ್ದ್ಯಾರಿಗೆ? ಒಟ್ಟಾರೆಯಾಗಿ ಹಳ್ಳದ ನೀರು ಸಮುದ್ರಕ್ಕೆ ಹೋಗುತ್ತದೆ. ಆಗ ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದರೂ ಕೂಡ ದೇವರಿಗೆ ಹೋಗಿ ಮುಟ್ಟುತ್ತಾ. ಕಾಲಖಂಡದ ಗರ್ಭದಲ್ಲಿ ಅವ ಅವತಾರ ತಾಳಿದಾಗ 4 ಕೈಯಾಗಿರ್ತವೆ, 10 ತಲೆಯಾಗಿರ್ತವೆ, 5 ತಲೆಯಾಗಿರ್ತವೆ, 4 ತಲೆಯಾಗಿರ್ತವೆ. ಕುದುರೆ ಮೇಲೆ ಬಂದಾನ, ಅಥವಾ ಶಿವದ ಮೇಲೆ ಬಂದಾನ, ಆನೆ ಮೇಲೆ ಬಂದಾನ. ಮಹದೇಶ್ವರ ಬೆಟ್ಟದಲ್ಲಿ ಆ ಹುಲಿ ಮೇಲೆ ಕುಂತಾನ ಮಹದೇಶ್ವರ. ಅವ ಮಹದ ಈಶ್ವರ ಪರಮಾತ್ಮನೇವ. ಪರಮಾತ್ಮ ಕಾಲಖಂಡ ಗರ್ಭದಲ್ಲಿ ಆ ರೂಪವನ್ನು ತಾಳಿ ಬಂದಾನ. ಬೇರೆ ಏನಿಲ್ಲ. ಜಗದೀಶ್ವರ ಅಂತೀವಿ, ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಬಂದದ್ದು. ಸಿದ್ದೇಶ್ವರ ಅಂತೀವಿ, ಸಿದ್ಧಿ ಸಾಧನೆಯನ್ನು ಮಾಡಿ ಜಗತ್ತಿಗೆ ಉದ್ಧಾರ ಮಾಡೋಕ್ಕೆ ಬಂದಾನ. ಹರಿಯುವಂಥ ರೀತಿ ಒಳಗೆ 12 ರೀತಿ. ಹೆಂಗಂತಪ್ಪ? ತಾಯಿ ನಮ್ಮಪ್ಪಲ್ಲ, ನಮ್ಮವಲ್ಲ, ಬಂಗಾರ ಗುಂಡಲ್ಲ, ಇದೊಂದು ತುತ್ತು. ರಮೇಶ್ ಉಣಿಸ್ತಾಳಿಲ್ಲ. ಮಗ ಉಣ್ಣು ಅಂದ್ಕೊಳ್ಳೋ ಅಕ್ಕಿನ ಸಂತೋಷ ಪಡ್ತಾಳೆ, ಆ ಹುಡುಗನ ಸಂತೋಷ ಪಡ್ತಾಳೆ. ಹಂಗೆ ದೇವರನ್ನು ಕೂಡ ನಾವು ಸಂತೃಪ್ತಿಪಡಿಸಿ, ಹೂವು ಏರಿಸಿ, ಪತ್ರಿ ಏರಿಸಿ, ಅವನನ್ನು ಹೊಗಳಿ ಕೊನೆಗೆ ನಮ್ಮೊಳಗೆ ಕಾಣೋದೈತಲ್ಲ, ಅದು ಲಿಂಗಾಚಾರ. ಆದರೆ ಏಕೋದೇವೋಪಾಸನೆ ಮಾಡಬೇಕು. ಅಂಗದ ಮೇಲೆ, ಎದೆ ಮೇಲೆ ಕಟ್ಟಿಕೊಂಡಂಥ ಲಿಂಗವನ್ನು ಮೊದಲಿಗೆ ಸ್ಪಷ್ಟವಾಗಿ ಪೂಜೆ ಮಾಡೋದು. ಲಿಂಗ ಹೆಂಗೆ ತಯಾರಾಗುತ್ತಪ್ಪ? ಒಳಗೊಂದು ಪೀಠಿಕೆ ಇರ್ತದೆ. ಶ್ರೀಶೈಲ ಮಲ್ಲಯ್ಯನ ಎಲ್ಲರೂ ನೋಡ್ರಿ. ಮಲ್ಲಯ್ಯನ ಲಿಂಗ ಇರೋದು ಶೈಲಜ ಅನ್ನುವಂಥ ಕಲ್ಲಿನಿಂದ ಉತ್ಪತ್ತಿ ಆಗಿದೆ. ಆದರೆ ಬರೀ ಶೈಲ ಅಂತ ಕರಿಬೋದು. ಸಂಪತ್ತು ಒಳಗೊಂಡಂಥ ಒಬ್ಬ ಪರಮಾತ್ಮ ಮಲ್ಲಿಕಾರ್ಜುನ, ಅದಕ್ಕೆ ಶ್ರೀಶೈಲ. ಶ್ರೀ ಅಂದರೆ ಸಂಪತ್ತು, ಸಂಪತ್ತಿನ ಅಧಿಪತಿ. ಅಕ್ಸಾಲ್ರಿಗೆ ಕೇಳಿದ್ರಿ, ಮುತ್ತುರತ್ನ ಅವಳ ಮಾರಾಟ ಕೇಳಿದ್ರಿ, ಅವ್ರೇನಂತಾರೆ? ಏನ್ರಿ ಆ ಲಿಂಗ ಎತ್ತಿ ಮಾರಿದ್ರಂದ್ರೆ
ನಮ್ಮ ಭಾರತ ದೇಶದಂತ ಒಂದು 10 ದೇಶದ ಸಾಲ ತೀರಿಸ್ಬೋದು ಅಂತ ಹೇಳ್ತಾನವ. ಯಾಕವ ವ್ಯಾಪಾರಿ ಅಲ್ವ, ಅವ ಕಲ್ಲಿನ ಕಿಮ್ಮತ್ತು ತಿಳಿದ, ಕಲ್ಲಿನ ಕಿಮ್ಮತ್ತು ಹೇಳೋಣ. ಈಗ ಡಾಕ್ಟ್ರ್ ಹತ್ರ ಹೋಗಿ ಒಂದು ಕಲ್ಲು ಕೊಡ್ತೀವಿ ಅಂದ್ರೆ ಅವ ಏನು ಹೇಳ್ತಾನೆ, ಒಂದು 5 ಲಕ್ಷ ರೂಪಾಯಿ ಸಿಗ್ಬೋದ್ರಂತ. ಒಂದು ಕಿಡ್ನಿ ಕೊಡ್ತೀರಿ ದಾನ ಅಥವಾ ಮಾರಾಟ ಮಾಡ್ತೀವಿ, 5 ಲಕ್ಷ ರೂಪಾಯಿ ಸಿಗ್ಬೋದು ಅಂತ ಹೇಳ್ತಾನೆ ಡಾಕ್ಟ್ರ್. ಆದ್ರೆ ಒಬ್ಬ ಶಿವಯೋಗಿ ಹತ್ರ ಹೋಗಿ ಅದರೊಳಗೆ ಏನೈತೆ ಅಂತ ಕೇಳಿದ್ರೆ ಅವ ಅಂತಾನೆ, ಜಗದಗಲ ಮುಗಿಯಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಹತ್ತತ್ತ ನಿಮ್ಮ ಶ್ರೀಮನಿಂಕುಟ, ಅಗಮ್ಯ ಅಗೋಚರ ಅಪ್ರತಿಮವಾದ ಲಿಂಗವೇ ಎನ್ನ ಕರಸ್ಥಳಕ್ಕೆ ಒಂದು ಚುಳುಕಾದ್ರೆ. ಮಲ್ಲಯ್ಯ ಅಲ್ಲೇ ಕುಂತಿಲ್ಲ, ನಮ್ಮ ಕರಸ್ಥಳಕ್ಕೆ ಬಂದಾನ, ನಮ್ಮ ಕೈಯೊಳಗೆ ಕುಂತಾನ, ನಮ್ಮ ಎದಿ ಮೇಲೆ ಅನ. ಅದು ತಿಳ್ಕೊಳ್ಳೋದಕ್ಕೆ ಅಂತಾರೆ ಲಿಂಗಾಚಾರ ಅಂತಾರೆ. ಅಂಥ ಲಿಂಗವನ್ನು ಪೀಠಿಕಾ ಮಾಡಿ ಅದರದ್ದೇ ಆದಂಥ ವಸ್ತುವಿನಿಂದ ಪೀಠಿಕಾ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಹುಟ್ಟು ಲಿಂಗ ಅಂತ ಕರೀತಾರೆ. ಅದ್ರ ಮೇಲೆ ಕಂತಿ ಕುಂದ್ರಿಸ್ತಾರೆ, ತುಪ್ಪದ ಕಂತಿ ಕುಂದ್ರಿಸ್ತಾರೆ, ಅದು ತುಪ್ಪದ ಕಂತಿ ಅಂತಾರೆ. ಭಾಳ ಶೈನಿಂಗ್ ಕಾಣ್ಬೇಕ್ರಿ ಅಂದ್ರೆ ಕರ್ಪೂರ ಕಂತಿ ಕುಂದ್ರಿಸ್ತಾರೆ. ನಿಮ್ಗೆ ಗೊತ್ತಾಗಬೇಕು ಅನ್ನೋಕ್ಕೆ ಓಂ ಬರೀತಾರೆ ಅದ್ರ ಮೇಲೆ, ಲಿಂಗದ ಮೇಲೆ. ನಿಮ್ಗೆ ಗೊತ್ತಾಗ್ಬೇಕಂತ ವಿಭೂತಿ ಆಕಾರದ ಬರೀತಾರೆ. ಒಂದು ಲಿಂಗ ಮಾಡ್ತಾರೆ, ಅದು ಕಟ್ಗಿದೈತು, ಬೆಳ್ಳಿದೈತು, ಬಂಗಾರದೈತು ಮಾಡ್ತಾರೆ. ಏನೂ ಇಲ್ಲಪ್ಪ, ನಾವು ಸ್ವಾಮಿಗಳಿದ್ದೀವಿ. ಎಷ್ಟು ಮಂದಿ ಸ್ವಾಮಿಗಳು ಬಟ್ಟೆ ಒಳಗೆ ಕಟ್ಟ್ಯಾರ. ಆದರೆ ಎಲ್ಲರಿಗೂ ಗೊತ್ತಿರಲಿ, ಲಿಂಗೈನೇ ಸರ್ವಶ್ರೇಷ್ಠ. ಲಿಂಗೈನಿಲ್ಲದೆ ಬದುಕಿಲ್ಲ. ಲಿಂಗವಿಲ್ಲದೆ ಅನ್ಯವನ್ನು ಪೂಜಿಸಬಾರದು, ಲಿಂಗವನ್ನು ಬಿಟ್ಟು ಮತ್ತೊಂದನ್ನು ಪೂಜಿಸಬಾರದು. ಲಿಂಗವಲ್ಲದೆ ಅನ್ಯವಾದಂಥ ದೇವರನ್ನು ಪೂಜಿಸೋದು ಅಲ್ಲ. ನನಗೆ ಲಿಂಗವೇ ಗುರು, ಲಿಂಗವೇ ಜಂಗಮ. ಅದು ಇಷ್ಟಲಿಂಗ. ಇಷ್ಟ ಅಂದ್ರೇನು? ನನಗೆ ಭಾಳ ಇಷ್ಟ ಐತೆ ರೀ, ಇಷ್ಟವಾದಂಥ ತಿಂಡಿ ಅದ, ನಾನು ಭಾಳ ಲೈಕ್ ಇದೈತಿ ಬಟ್ಟೆ ಅಂತೀವಿಲ್ಲ. ಹಂಗೆ ನಮಗೆ ಭಾಳ ಲೈಕ್ ಆದಂಥದ್ದು ಯಾವುದು, ಇಷ್ಟವಾದಂಥದ್ದು ಯಾವುದು? ಲಿಂಗಯ್ಯ. ಲಿಂಗಯ್ಯ ಮಾತಾಡಪ್ಪ, ಮಾತಾಡೋ ಲಿಂಗವೇ. ನೀರು ತಂದಿನಿ, ಸ್ನಾನ ಮಾಡ್ತೀನಿ, ಏಳಲಿಂಗ. ಅತ್ಯಂತ ಮಡಿಯಿಂದ ಅಡುಗೆ ಮಾಡೀನಿ, ಏಳಲಿಂಗ. ನಾ ಭವಪಾಶದಲ್ಲಿ ಬಿದ್ದೀನಿ, ನನ್ನ ಭವಪಾಶವನ್ನು ದಾಟಿಸಿ ಹೇಳಪ್ಪ ಲಿಂಗಯ್ಯ ಅಂತ ಕರಿತೀವಿ. ಅಂಥ ಶ್ರೇಷ್ಠವಾದಂಥ ಲಿಂಗ ನಮ್ಮ ಕರಸ್ಥಳಕ್ಕೆ ಬಂದಾನ, ನಮ್ಮ ಎದೆ ಮೇಲನ. ಅವನನ್ನು ಬಿಟ್ಟು ಎಲ್ಲೆಲ್ಲೋ ಪೂಜೆ ಮಾಡ್ತಾರೆ. ಹೋಗಕ್ಕೆ ಬೇಡ ಅನ್ನಂಗಿಲ್ಲ. ತೀರ್ಥಕ್ಷೇತ್ರಕ್ಕೆ ಹೋರಿ, ಗುಡಿಗೆ ಹೋರಿ, ಮಠಕ್ಕೆ ಹೋರಿ, ಆಗ ಲಿಂಗಯ್ಯನನ್ನು ಪೂಜೆ ಮಾಡಿಕೊಂಡು ಹೋಗಬೇಕು. ಇದು ಲಿಂಗಾಚಾರ. ಆಚಾರ ಅಂದರು, ಆಚಾರ ತಪ್ಪಿ ನಡಿಬಾರ್ದು. ಅವನಿಗೇನು ರೀ ಆಚಾರ ಇಲ್ಲ ವಿಚಾರ ಇಲ್ಲ, ಮನುಷ್ಯ ಅಲ್ಲವ, ದನ ಇದ್ದಂಗನ ಅಂತಂತಾರೆ ಹಳ್ಳಿ ಭಾಷೆ ಒಳಗೆ. ಸೆನ್ಸ್ ಇಲ್ಲ ಅವನಿಗೆ, ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ದೊಡ್ಡವ್ರು ಯಾರು ಸಣ್ಣವ್ರು ಯಾರು ಗೊತ್ತಿಲ್ಲ. ಅದಕ್ಕಿಂತ ಮುಖ್ಯವಾದ ಭಗವಂತ ನಮ್ಮ ಹತ್ರಕ್ಕೆ ಬಂದಾನಲ್ಲ, ನಾವು ಅವನ ಹತ್ರಕ್ಕೆ ಹೋಗೋದಲ್ಲ, ನಮ್ಮ ಹತ್ರಕ್ಕೆ ಬಂದಾನವ, ನಮ್ಮ ಅಂಗದ ಮೇಲೆ ಬಂದಾನ. ಅಂಥ ಭಗವಂತನನ್ನು ಯಾವ ರೀತಿ ಪೂಜೆ ಮಾಡ್ಬೇಕಪ್ಪ? ಅದಕ್ಕೆ ಲಿಂಗಾಚಾರ ಅಂತಾರೆ. ಲಿಂಗಾಚಾರ, ಲಿಂಗವನ್ನು ಸದಾಕಾಲ ಪೂಜಿಸಬೇಕು. ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತು, ಸತ್ ಚಿತ್ ಆನಂದ, ಪರಮಾನಂದನ್ನು ಕೊಡುವಂಥದ್ದು ಲಿಂಗಯ್ಯ. ಲಿಂಗ ಶಬ್ದದ ಅರ್ಥ ಲಿಕಾರವೇ ಶೂನ್ಯ, ಬಿಂದುವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತು. ಬುದ್ಧಿ ಮನಸ್ಸನ್ನು ಸ್ವಚ್ಛಗೊಳಿಸಿ ತಿಳಿಯಾಗಿಗೊಳಿಸುವಂಥದ್ದು. ಭಾಳ ಕೊಡುಗಿದ್ದಿರ್ತೈತಿ. ರಾತ್ರಿ 12 ಆಗಲಿ 1 ಆಗಲಿ ನಿದ್ದೆ ಬರೋಂಗಿಲ್ಲ. ಮತ್ತು ಮುಂಜಾನೆ ಕೂಡ ಭಾಳ ಸುಸ್ತಿರ್ತೀವಿ. ಆ ಜಡತ್ವವನ್ನು ತೆಗಿಬೇಕಾಗಿತ್ತಂದ್ರೆ, ತಮಸ್ಸನ್ನು ಕಳಿಬೇಕಾಗಿತ್ತಂದ್ರೆ ಒಂದೇ ಒಂದು ವಸ್ತು, ಶ್ರೇಷ್ಠವಾದಂಥ ವಸ್ತು ಲಿಂಗಯ್ಯ. ಒಂದು ರುದ್ರಾಕ್ಷಿ, ಒಂದು ಲಿಂಗ ನೋಡಿ. ಈ ಬೆಳ್ಯಾಗಾರ ಹಾಕ್ಬೋರಿ, ಬಂಗಾರದಾಗರ ಹಾಕ್ಬೋರಿ, ಬಟ್ಟೆಗಾರ ಕಟ್ಬೋರಿ, ಗಂಧದ ಕಟ್ಟಿಗೆಗಾರ ಕಟ್ಬೋರಿ, ನೀವು ಇಷ್ಟ. ಒಂದು ರುದ್ರಾಕ್ಷಿ, ಲಿಂಗ ಶಾಶ್ವತ. ಇದಕ್ಕೇನಂತಾರಂದ್ರೆ ಲಿಂಗಾಚಾರ. ಅವರು ಬಹಳ ಅರ್ಥಗರ್ಭಿತವಾದಂಥದ್ದು ಮಾತಾಡಿ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಇಷ್ಟಲಿಂಗಯ್ಯನನ್ನು
ಪೂಜಿಸುವಂಥವ್ರು ಆಗಬೇಕು. ಅಂಥವ್ರಿಗೆ ಲಿಂಗಾಚಾರಿಗಳು, ಲಿಂಗವಂತರು, ವೀರಶೈವರು ಅಂತ ಕರೀತಾರೆ. ಆಚಾರದ ಪದ ಅರ್ಥ ಅದಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಏನು ಬರ್ತೈತಿ? ಗುಡಿ ಹೋಗಿನಿ, ದೇವ್ರಿಗೆ ನಮಸ್ಕಾರ ಮಾಡೀನಿ, ಹೊಳ್ಳಿ ಬರ್ತೀನಿ, ನೋಡ್ತೀನಿ, ನನ್ನ ಪ್ಯಾರಾಗನವ, ಬಾಜುದವರು ಬಾಟ ಹಾಕೊಂಡು ಬಂದಿ ಅಂದ್ರೆ ಆಚಾರ ಅಂತಾನೆ. ಓಕೆ, ಏನಂತಾರೆ? ಅನಾಚಾರ ಅಂತ. ಕಳ್ತನ ಮಾಡಿದಲ್ಲಪ್ಪ ನೀನು. ಭಗವಂತ ನಿನ್ನ ಹತ್ರ ಬಂದ್ರೆ ಅವ ಚಪ್ಪಲ್ ಕರ್ಕೊಂಡು ಬಂದಂತ ಹೊರಗೆ. ಭಗವಂತ ನಿನ್ನ ಹತ್ರ ಬಂದ್ರೆ ಏನೇನೋ ಬದಲಾವಣೆ ಯಾಕಂತ ಕೇಳಿದ್ರು, ನಾನು ಕಾಲ ಹಾಕ್ಕೊಂಡಿದ್ದು ಬದಲಾವಣೆ ಆಗ್ಯಪ್ಪ. ಅಂಥವ್ರು ಲಿಂಗಾಚಾರ್ಯ ಆಗೋದಿಲ್ಲ. ಸದ್ಗುಣಗಳನ್ನು ತುಂಬಿಕೊಂಡಿರಬೇಕು. ಅನವಮಲ, ಕಾರ್ಮಿಕ ಮಲ, ಮಾಯಾಮಲ ಇವನು ತೊಳ್ಕೋಬೇಕು. ಅನುರೇನು ತೃಣಕಾಷ್ಟದಲ್ಲಿ ದೇವರಿದ್ದಾನೆ, ಸರ್ವ ಕ್ರಿಮಿಕೀಟಗಳಲ್ಲಿ ದೇವರಿದ್ದಾನೆ, ನಾ ದುಡಿಮೆ ಮಾಡಲಿ ದೇವರಿದ್ದಾನೆ, ನನ್ನ ಅಕ್ಕ, ನನ್ನ ತಂಗಿ, ನಮ್ಮವ್ವ ಈ ಶಬ್ದದಲ್ಲಿ ದೇವರಿದ್ದಾನೆ, ಏಕಪತ್ನಿ ವ್ರತಸ್ಥನಾಗಿ ಬದುಕುವುದರಲ್ಲಿ ದೇವರಿದ್ದಾನೆ, ಸುಖ ದುಃಖದಲ್ಲಿದ್ವಿ. ಈ ರೀತಿಯಾಗಿ ಇರೋದಕ್ಕೇನಂತಾರೆ, ಇವುಗಳ ಮೂರುಗಳನ್ನು ಅನವಮಲ, ಕಾರ್ಮಿಕಮಲ, ಮಾಯಾಮಲವನ್ನು ಗೆದ್ದವರಿಗೆ ಲಿಂಗಾಚಾರಿಗಳಂತಾರ, ಆಚಾರ ಬದ್ಧರು ಅಂತಾರ. ಜೀವನದ ಹಾದಿ ಒಳಗಡೆ ಮಾನವನ ಬದುಕಿನ ಸೋಪಾನದಲ್ಲಿ, ಮೆಟ್ಟಿಲಿನಲ್ಲಿ ಪ್ರಥಮ ಹಂತದ ಪಂಚ ಆಚಾರಗಳಲ್ಲಿ ಲಿಂಗಾಚಾರ ಶ್ರೇಷ್ಠವಂತ. ಅದಕ್ಕೆ ಭಾಳ ಚಂದ ಬರಿತಾನೆ ಅಲ್ಲಮ್ಮ ಪ್ರಭುದೇವ. ತನ್ನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದರಯ್ಯ ಮನದ ಭ್ರಾಂತಿಯ. ಮನುಷ್ಯನಾಗ ಒಂದು ಭ್ರಾಂತಿ ಐತಿಲ್ಲ, ಮನುಷ್ಯನಾಗ ಭ್ರಾಂತಿ ಐತಿ. ತಮಸ್ಸನೇ ಭ್ರಾಂತಿ ಇದೆ, ರಜೋಗುಣದ ಭ್ರಾಂತಿ ಇದೆ. ನಾ ಕಟ್ಟಿದಂಥ ಮನೆ ಬಾಜು ಯಾರೂ ಬಡವರು ಮನೆ ಕಟ್ಟಬಾರ್ದು, ಗುಡಿಸ್ಲಾಗ ಕಟ್ಟಬಾರ್ದು. ನಮ್ಮ ಮನೆ ಡಿಗ್ನಿಟಿ ಹಾಳಾಗತ್ತೆ. ಈಗ ತಮ್ಮ ಗುಣ ಅಂದ್ರೆ ಹೆಂಗಪ್ಪ? ತಮ್ಮ ಗುಣ ಅಂದ್ರೆ ನಂದು ನನಗೆ ಇರಲಿ, ಅವಂದು ನನಗೆ ಇರಲಿ. ಈಗ ನನಗೆ ಫಲ ಬಂದೈತಿ, ನಂದು ನನಗೆ, ಅವಂದು ನನಗೆ, ನಮ್ಮ ತಮ್ಮಂದು ನನಗೆ, ನಂದು ನನಗೆ, ಯಾರಿಗೇನು ಕೊಡೋಂಗಿಲ್ಲ. ಇದನ್ನು ಯಾರು ಮಾಡ್ತಿದ್ರು? ದುರ್ಯೋಧನ ಮಾಡ್ತಿದ್ರು. ಇದಕ್ಕೆ ತಮ್ಮ ಗುಣ ಅಂತ. ಇನ್ನು ರಜೋಗುಣ ಅಂದರೆ ನಮ್ಗೆ ಇರಲಿಪ್ಪ, ನಿಮ್ಗೆ ಇದು ರಜೋಗುಣ. ಇನ್ನು ಸಾತ್ವಿಕ ಗುಣ ಬಂತೈತಿ, ಮೂರನೇದು ಶ್ರೇಷ್ಠವಾದಂಥ ಗುಣ ಸಾತ್ವಿಕ ಗುಣ. ಸಾತ್ವಿಕ ಗುಣ ಅಂದ್ರೆ ಏನು ತೊಗೊಂಡೋಕ್ಕಿದ್ದು ತೊಗೊಂಡೋಗ ಮರ, ಕಿರಿಕಿರಿ ಬೇಡೇ ಬೇಡ, ಬಂದ ಲಗ್ನಕ್ಕೆ ಬಾ, ಸುಖ ದುಃಖಕ್ಕೆ ಬಾ, ಇತ್ತು ನಂಬಲ್ಲಿ ಇತ್ತು ನೀನು ಉಂಡವು, ಇಲ್ಲ ಅಂದರೆ ಇಲ್ಲ, ದೇವ್ರು ಕೊಟ್ಟಿದ್ದಾಗ ಆರಾಮಿರ್ತೀನಿ. ಇದನ್ನು ಮಾಡಿದವ ಕಲಬುರ್ಗಿ ಶರಣಬಸಪ್ಪ. ಎಲ್ಲ ಬಿಟ್ಟು ಬಂದ, ಹೆಂಡತಿ ತೀರ್ಕೊಂಡು, ಮಗ ತೀರ್ಕೊಂಡು, ಆಸ್ತಿ ಅವ್ರ ತಮ್ಮಗ ಬಿಟ್ಟು ಎಲ್ಲ ಬಿಟ್ಟು ನಡ್ಕೊಂತ ಬಂದಿಲ್ಲ ಕಲಬುರ್ಗಿ. ಗೌಡ್ರವ್ರು, ದೊಡ್ಡಪ್ಪ ಗೌಡ್ರು ಪ್ರತಾಪಾದಾಗ ದಾಸೋ ನಡ್ಸಕ್ಕೆ ಅಲ್ಲೇ ಉಳಿದಿದ್ದತ್ತ. ಒತ್ತಿದ್ದ ಶರಣಬಸಪ್ಪ, ಒತ್ತಿದ್ದ ದಾಸೋಕ್ಕಾಗಿ ಒತ್ತಿದ್ದ. ಒಬ್ಬ ಸಾಹುಕಾರ ಬಲ್ಲಿ 1,000 ರೂಪಾಯಿ ಸಾಲ ಮಾಡಿ ದಾಸೋ ನಡೆಸುತ್ತ. ಆಗಿನ ಕಾಲಕ್ಕೆ 1,000. ಅವರಂದಂಥ ಸಾಹುಕಾರು ದೊಡ್ಡಪ್ಪ ಗೌಡ್ರಿಗೆ, ನೋಡ್ರಿ 1,000 ರೂಪಾಯಿ ಕೊಟ್ಟರೆ ಅಂದ್ರೆ ಶರಣಬಸಪ್ಪನ ಬಿಡ್ತೀನಿ, ಇಲ್ಲಾಂದ್ರೆ ಬಿಡಂಗಿಲ್ಲ. 1,000 ರೂಪಾಯಿ ಕೊಟ್ಟು ಶರಣಬಸಪ್ಪನ ಬಿಡಿಸ್ಕೊಂಡು ಬಂದಿದ್ದಕ್ಕೆ ಈಗ ದೊಡ್ಡಪ್ಪ ಗೌಡ್ರ ಮನೆತನ ಏನಾಗೈತೆ ಹೇಳಿ? ಸಾವಿರಾರು ಕೋಟಿ ಕಿಮ್ಮತ್ತು ಬೆಳ್ಳಿ ಬಾಳುವಂಥ ಮನೆತನ ಆಗ್ಯದ. ಇಡೀ ಜಗತ್ತು ಕೊಂಡಾಡುವಂಥ ಮನೆತನ ಆಗ್ಯದ. ಒಬ್ಬೊಬ್ಬ ದೊಡ್ಡ ಜಡ್ಜಸ್ ಆದರು, ದೊಡ್ಡ ಡಾಕ್ಟರ್ಸ್ ಆದರು ಅಲ್ಲೇ ಶರಣಬಸಪ್ಪನ ಅಂಗಳದಲ್ಲಿ. ಅವರು ಲಿಂಗಾಚಾರಿಗಳು. ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲ, ಕಿಮ್ಮತ್ತು ಕಟ್ಟೋಕ್ಕಾಗಂಗಿಲ್ಲ. ಸುಮ್ಮನೆ ಭಕ್ತಿ ಮಾಡ್ತೀಪ್ಪ, ಗುರುಗಳ ಮೇಲೆ ಭಕ್ತಿ ಮಾಡ್ತೀವಿ, ಏನೋ ಕೊಟ್ಟು ಸಂತೃಪ್ತಿಯಿಂದ ನಮಸ್ಕಾರ ಮಾಡ್ತೀವಿ, ಏನೋ ಬಟ್ಟೆ ತಂದು ಕೊಡ್ತೀವಿ, ಏನೋ ಊಟ ಮಾಡಿಸ್ತೀವಿ ಪ್ರೀತಿಗೆ. ಅವತ್ತೊಂದು ದೊಡ್ಡಪ್ಪ ಕೂಡ ಮಾಡಿದ್ದೇನೆ ಪ್ರೀತಿಗೆ. ಒಳ್ಳೆಯ ವ್ಯಕ್ತಿ ಅದನ್ನ, ಒಳ್ಳೆ ದೇವರಿದ್ದಾಗ ನಮ್ಮಪ್ಪ ಅಂತಂದು ಶರಣಬಸಪ್ಪನ ಕರ್ಕೊಂಡದ. ಅವ್ರೇನು ರಿಲೇಷನ್ ಅಲ್ಲ, ಬಂಧು ಬಳಗಲ್ಲ, ಏನಲ್ಲ. ಅಂಥವ್ರು. ಹಾಗಾಗಿ ಅದಕ್ಕೇನಂತಾರೆ? ಸಾತ್ವಿಕ ಗುಣ ಅಂತಾರೆ.
ನಂದು ನೀನೇ ತಗೋ, ಜಗಾಡ್ಬೇಡ, ಕಿರಿಕಿರಿ ಬೇಡ, ಊರು ಮಂದಿ ಬಂದು 20 ಮಂದಿ ಸೇರಿ ಪಂಚಾಯತಿ ಮಾಡೋದು ಬೇಡ, ನಂದು ನೀನೇ ತಗೋ. ಈ ಗುಣಗಳನ್ನು, ಈ ಮಲಗಳನ್ನು, ಮಲ ಅಂದ್ರೆ ಹೊಲಸು, ಅನವಮಲ, ಕಾರ್ಮಿಕ ಮಲ, ಮಾಯಮಲ, ಈ ಹೊಲಸುಗಳನ್ನು ತೊಳ್ಕೊಬೇಕು, ಈ ಗುಣಗಳನ್ನು ತೊಳ್ಕೊಬೇಕು. ಅಂಥವ್ರು ಲಿಂಗಾಚಾರಿಗಳಾಕ್ಕಾರ, ಎಲ್ಲರೂ ಹಾಕ್ಕಾರ ಅನ್ನಂಗಿಲ್ಲ. ನಮ್ಮ ಮೊನ್ನೆ ಗುರು ಲಿಂಗ ಹೇಳೋತ್ತಿಗೆ ಬರೀ ಲಿಂಗ ಕಟ್ಕೊಂಡು ಕೊಳ್ಳಾಗ ಮತ್ತು ಹನಿಗಿಷ್ಟು ಇವು ತಿಚ್ಕೊಂಡು ನೀರು ಹಾಕ್ಕೊಂಡ್ರೆ ಚಲೋ ಅಂತ ಇಷ್ಟ ಹೇಳಿದ್ದೆ ಮೊದಲಿಗೆ. ಈಗ ಅದ್ರ ಮುಂದುವರೆದು ಭಾಗ ಹೇಳಕತ್ತಾನೆ. ಸಾತ್ವಿಕ ಗುಣ ಬರ್ಬೇಕಲ್ಲ, ಭಾಳ ಕಷ್ಟ ಐತಿ. ಆಗ ಬರಬೇಕು. ನಮ್ಮ ಮನೆತನದ ಸುದ್ದಿ ನಮ್ಮ ಒಲಿಯಾಗ ಇರು, ಮತ್ತೊಬ್ಬರಿಗೆ ಗೊತ್ತಾವ. ಭಾಳ ಬಂದು ನಮಗೆ ಹೇಳಿದ್ರಂದ್ರೆ ನಾವು ಸುಮ್ಮನೆ ನಗ್ತೀವಿ, ನಮ್ಮ ಜೊತೆ ಕುಂತವ್ರು ನಗ್ತಾರೆ. ಏನಂತಾರೆ, ಭಾಳ ತಿಳೋಕಿದ್ದಾರೆ ಏನಂತಾರೆ, ಎಲ್ಲರ ಮನೆ ದ್ವಾಸಿ ತೂತು ಬಿಡ್ರಿ. ಪಾಂಡವರು ಕೌರವರಿಗೆ ಬಿಟ್ಟಿಲ್ಲ, ಮತ್ತು ನಮ್ಗೇನು ಬಿಡ್ತಾರೆ. ಕೊಂಡಿ ಮಂಚನ್ನಂತವ ಬಸವನಿಗೆ ಬಿಟ್ಟಿಲ್ಲ, ನಮ್ಗೇನು ಬಿಡ್ತಾರೆ. ಲಿಂಗಾಚಾರಿಗಳ ಆದ್ವಿ ಅಂದ್ರೆ ಇವು ಯಾವ ಸಮಸ್ಯೆಗಳು. ಆ ಉತ್ಪತ್ತಿ, ಸಾತ್ವಿಕ ಗುಣದ ಉತ್ಪತ್ತಿ ತನ್ನೊಳಗೆ ಆತ್ಮದೊಳಗೆ ಬರ್ತೈತಿ. ಆತ್ಮೀಯ ಆಹಾರ ಆಗ್ಬೇಕು, ಆತ್ಮವೇ ಆಹಾರ, ಊಟ ಆಗ್ಬೇಕು. ಆತ್ಮದ ಬೆಳಗಿನ ಊಟ ಆಗ್ಬೇಕು, ಮನದ ಬೆಳಗಿನ ಊಟ ಆಗ್ಬೇಕು, ಸಂತೋಷ ಅನ್ನಿಸ್ಬೇಕು. ಗುಡಿಗೆ ಹೋಗಿ 1 ನಿಮಿಷ ಕುಂತೀವಿ, ಮಠಕ್ಕೆ ಹೋಗಿ 1 ನಿಮಿಷ ಕುಂತೀವಿ, ಸಂತೋಷ ಅನಿಸಿತಿಲ್ಲ. ಆ ಸಂತೋಷ ಇಡೀ ಬದುಕಿನಲ್ಲಿ ಒಂದು ರೀತಿಯಾದಂಥ ಬೆಳಕನ್ನು ತೋರಿಸುತ್ತೆ. ಮನೆದೇವ್ರು ಎಲ್ಲನಪ್ಪ, ದಮಣ ಬಸವನೆಲ್ಲ 50 ಕಿಲೋಮೀಟ್ರ್, ರೇವಣಸಿದ್ದಪ್ಪೆಲ್ಲನ 50 ಕಿಲೋಮೀಟ್ರ್, ಬಸವನ ಎಷ್ಟು ದೂರನ, 3 ಕಿಲೋಮೀಟ್ರ್ ದೂರ, 1 ಕಿಲೋಮೀಟ್ರ್ ದೂರ. ಅನ್ವೀರಪ್ಪ ಎಷ್ಟು ದೂರ ಅದನ್ನ, ಒಂದು 30 ಕಿಲೋಮೀಟ್ರ್ ದೂರ. ಶರಣಬಸಪ್ಪ ಒಂದು 5 ಕಿಲೋಮೀಟ್ರ್ ದೂರ. ಆದರೆ ಯಾವಾಗ ಒಮ್ಮೆ ಹಾಕಿವಿ, ಕಲಬುರಗಿ ರಗಡಿಸಲು ಹೋಗಿ ಯಾವಾಗ ಒಮ್ಮೆ ಶರಣಬಸಪ್ಪನ ಬಲ್ಲಿ ಹೋಗಿ ಕುಂದಿರ್ತಿ, ಅದೇ ಡಿಪಾಸಿಟ್. ಶರಣಪ್ಪನ ಜೊತೆಗೆ ಬಂದ ಬಿಡ್ತಾನೆ, ಅದೇ ಡಿಪಾಸಿಟ್. ಆತ ಬರ್ಬೇಕಂದ್ರೆ ದಾರಿ ಕುಲ್ಲ ಇರ್ಬೇಕಲ್ರಿ. ಓಸು ಬಾಲ ಬಂದ್ ಮಾಡ್ಕೊಂಡು ಕುಂತಿದ್ವಿ ಅಂದ್ರೆ ಬರ್ತಾನೆ ಹಂಗೆ ದೇವರು. ಲಿಂಗದ ಆಚಾರವಂತರ ಆದರೆ ಬರ್ತಾನ ಆತ ಹೇಳಿದ್ದೇನು ಶರಣಬಸಪ್ಪ, ಲಿಂಗದೊಳಗೆ ನಾನದಿನಪ್ಪ, ಲಿಂಗಯ್ಯನ ತೋರಿ ಮಾರಾಯ, ಪೂಜಿಸ್ರಿ. ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡೂ ಕೂಡಿ ಸೊಡ್ರಾಗಿತ್ತು. ಪಾಪ ಬೇರೆ ಪುಣ್ಯ ಬೇರೆ, ಎರಡೂ ಕೂಡಿ ದೇಹವಾಗಿತ್ತು. ಮಿಗಬಾರದು ಮಿಗಬಾರದು, ಗುರುವಿನ ಲಿಂಗವ ಜಂಗಮನನ್ನು ಮರೆತು ಮಿಗಬಾರದು ಮಿಗಬಾರದು. ಆಚಾರವನ್ನು ದಾಟಿ ಬದುಕಬಾರದು. ಪಾಪನ ಐತಿ ಜೀವನದಾಗ. ಯಾರಿಗೋ ಒಂದು ಪ್ರಸಂಗ ಬಂದೈತಿ, ಏನೋ ಸುಳ್ಳು ಹೇಳ್ಬೇಕಂತ ಬಂದೈತಿ, ಅದರಿಂದ ಒಳ್ಳೇದಾಗತೈತಿ, ನಿಮ್ಗೆ ಗೊತ್ತೈತಿ. 1000 ಮಂದಿ ಒಳ್ಳೇದಾಕತ್ತಂದ್ರೆ ಈಗ ಒಂದು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ. ಒಂದು 1000 ಮಂದಿ, ಇಡೀ ಊರಿಗೆ ಅನ್ನ ಸಿಗ್ತೈತಪ್ಪ, ಹೇಳು. ಆರ ಒಬ್ಬನ ಸಂಬಂಧ 1000 ಸುಳ್ಳು ಹೇಳ್ಬೇಡ, 1000 ಮಂದಿ ಕೊಲ್ಬೇಡ. ಇದು ದುಷ್ಕೃತ್ಯ. ಒಂದು 1000 ಮಂದಿ ಕೊಲ್ಲೋದಂದ್ರೆ ಒಂದು ಸುಳ್ಳು ಹೇಳಿ ಕ್ಯಾಸ 1000 ಮಂದಿ ಕೊಲ್ಲೋದಂತ ಪಾಪಲ್ಲ. 1000 ಮಂದಿ ಬದುಕಿಸ್ದಾಗ ಸುಳ್ಳು ಏನಂದ್ರೆ ಅದು ಏನಾದರೂ ನನಗಾಗುತ್ತಲ್ಲ. 1000 ಮಂದಿ ಚೆನ್ನಾಗಿರ್ತಾರಲ್ಲ. ಕೆರೆಗೆ ಹಾರಿದ್ಲೇಬೇಕು ಹೆಣ್ಮಗಳು ಹಿಂದಕ್ಕೆ ಕಟ್ಟಿತ್ತು, ಒಂದು ಜಾನಪದ ಕತ್ತಿ. ಊರಿನ ಗೌಡರನ್ನ ಸುಸಿ ಹೋಗಿ ಕೆರೆಗೆ ಹಾರಿದ್ರು. ಕೆರೆಗೆ ಹಾರಿದ ಮೇಲೆ ಕೆರೆ ನೀರು ಬರ್ತಾವಂತ ಒಬ್ರು ಜ್ಯೋತಿಷ್ ಹೇಳಿದರು. ಕೆರೆಗೆ ಆಹಾರ ಅಂತ ಆದ್ಲಕ್ಕಿ. ಕೆರೆಗೆ ಹೋಗಿ ಇಳಿದು ಕೆರೆ ತುಂಬಿತು, ನೀರು ಬಂದು ಇಡೀ ಊರು ಬದುಕ್ತಿಲ್ಲ. ಸತ್ರೊಬ್ಬನೇ ಸಾಯ್ತಾನೆ. ಅಮೃತ ತೆಗೆಯಕ್ಕೆ ನಿಂತಾನ ಪರಮಾತ್ಮ. ಒಂದು ಕಡೆ ವಿಷ ಐತಿ, ಒಂದು ಕಡೆ ಅಮೃತ ಐತಿ. ಬಿಟ್ರಂದ್ರೆ ಅಮೃತವನ್ನ ರಾಕ್ಷಸರು ಕುಡಿತಾರೆ. ರಾಕ್ಷಸರು ಕುಡಿಯೋದು ನೋಡ್ಬೇಕು ಶಿವ, ಅಥವಾ ಶಿವ ಅಮೃತ ಕುಡಿದು ಅಮೃತವನ್ನು ದೇವಾನ ದೇವತೆಗಳು ಕೊಟ್ಟು ತಾನು ವಿಷ ಕುಡಿಬೇಕು. ಭಾಳ ಅರ್ಥಗರ್ಭಿತವಾದದ್ದು. ಅದು ಆಗೇತೋ ಇಲ್ಲ ಬಿಟ್ಟಿಲ್ಲ, ಅದು ಮುಖ್ಯ ಅಲ್ಲ. ನೀತಿಕತೆ ತತ್ವ ಸಿದ್ಧಾಂತ ಅಂತ ಭಾಳ ಪವಿತ್ರವಾದಂಥ. ಒಂದು ಕಡೆ ರಾಕ್ಷಸರು ಅದಾರ, ಒಂದು ಕಡೆ ದೇವಾನ ದೇವತೆಗಳು ನಿಂತಾರೆ. ಹಾವು ಎಳ್ಯಾಕತ್ತಾರ. ಹಾವಿನ ಬಾಯಿ ಒಳಗೆ ಕಾರ್ಕೋಟ್ಕ ವಿಷ ಅದ. ಅದು ಜಗ್ಗೋದ್ರಿಂದ ಅದು ವಿಷ ಸಮುದ್ರ ಸೇರ್ಲಿಕ್ಕತ್ತದ. ಆ ಹುತ್ತದೊಳಗೆ ಶ್ರೇಷ್ಠವಾದ ಅಮೃತ ಕುಂಡದ. ಶಿವ ಅಂದ, ನಾನು ವಿಷ ಕೊಡ್ತೀನಿ ಜಗ್ರಿ ಅಂದ. ಜಗ್ಗಿದು ಅಮೃತ ಕುಂಡ ಹೊರಗೆ ಬಂತು.
ಅಂತ ತೊಗೊಂಡ ದೇವಾನ ದೇವತೆಗಳು ಕೊಟ್ಟ ನೀವು ಚಿರಂಜೀವಿಗಳಾಗಿ ಬದುಕ್ರಿ ಅಂದ. ತಾನು ವಿಷ ಕೊಡ್ದ. ಇಲ್ಲಿ ಗಂಟ್ಲೊಳಗೆ ಕಪ್ಪೈತಿ ಶಿವನಿಗೆ, ಪರಮಾತ್ಮನಿಗೆ ನೀಲಕಂಠನ. ಹಂಗೆ ಪ್ರತಿಯೊಬ್ಬರು ಕೂಡ ಜೀವನದೊಳಗೆ ಕಷ್ಟ ಕಾರ್ಪಣ್ಯಗಳು ಇರ್ತಾವೆ. ಅವುಗಳನ್ನು ನಿಭಾಯಿಸಬೇಕು, ಅವನ್ನ ತೆಗೆಸ್ಕೊಂಡು ಹೋಗ್ಬೇಕಂದ್ರೆ ಲಿಂಗ ಆಚಾರಿಗಳಾಗಬೇಕು. ಲಿಂಗ ಆಚಾರಿಗಳು ಅದಕ್ಕೇನಂದ್ರೆ ಲಿಂಗಾಚಾರ. ಏಕೋ ದೇವೋಪಾಸನೆ, ಒಬ್ಬರೇ ದೇವರು ಇಷ್ಟಲಿಂಗಯ್ಯ, ನೀನು ಶ್ರೇಷ್ಠ ಲಿಂಗಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಿಲ್ಲ. ಕರಿಯ ಕನ್ನಡಿ ಒಳಗೆ ಅಡಗಿರುವಂತೆ ನೀ ನನ್ನೊಳಗೆ ಅಡಗಿರುವೆ. ಕರಿ ಅಂದ್ರೆ ಆನೆ ಅಂತಾರ, ಆನೆಲ್ಲ, ಆನೆಗಿಂತಲೂ ಸರ್ವಶ್ರೇಷ್ಠವಾದಂಥ ಲಿಂಗಯ್ಯ ಆತ ಕರಗನ, ಆತ ಕನ್ನಡಿ ರೂಪದೊಳಗದನ. ಆತನೊಳಗೆ ನೋಡಿದ್ರೆ ಅಂದ್ರೆ ನಮ್ಮ ಮುಖ ನಮ್ಗೆ ಕಾಣಿಸುತ್ತೆ. ಚೆನ್ನಾಗಿತ್ತು ಲಿಂಗ ಅಂದ್ರೆ ಮತ್ತೇನು ಹರಕ ಬರ್ಕೈತಂದ್ರೆ ಏನು ಕಾಣಿಸಂಗಿಲ್ಲ. ಮತ್ತೆ ಹೇಳಿದ ಹೋದ, ನಾನು ನೋಡ್ಕೊಂಡು ಮುಂಜಾನೆ ಏನು ಮುಖನ ಕಾಣಲಾಗೈತೆ ಅಂದ್ರೆ ಏನು ಮಾಡ್ಬೇಕಾಗ. ಹಾಂ, ಅದಕ್ಕಾಗಿ ಆ ಶ್ರೇಷ್ಠವಾದಂಥ ಲಿಂಗಯ್ಯನನ್ನು ನೋಡಬೇಕು. ಅದಕ್ಕೆ ಏನಂದ್ರು ಅವರು, ಎಂಥ ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತು, ಸತ್ ಚಿತ್ ಆನಂದ ಪರಿಪೂರ್ಣವಾಗಿ ಮನುಷ್ಯನೊಳಗೆ, ಮೆದುಳಿನೊಳಗೆ, ಮನಸ್ಸಿನೊಳಗೆ, ಬುದ್ಧಿ ಒಳಗೆ ಇತ್ತು ಅಂದ್ರೆ ಪರಿಪೂರ್ಣವಾದಂಥ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಏನು ರೀ ಅವ ಬರೀ ಪೂಜೆ ಮಾಡ್ಕೊತ ಮನ್ಯಾಗೆ ಇರಲ್ಲಕ್ಕವ. ಒಬ್ಬ ಅದಾನ ಇವರಾಗ ಮುಂಜಾನಿಂದ ಗುಡಿಗೆ ಅಡ್ಡಾಡ ಶುರು ಮಾಡಿದಂದ್ರೆ ನಿಮ್ಗೆ ಹೇಳ್ತೇನೆ, ರಾತ್ರಿ 10 ಗಂಟೆಗೆ ಬರ್ತಾವ. ನಮ್ಮ ರಾಘವೇಂದ್ರ ಅಂತ ಕದಂ ರಾಘವೇಂದ್ರ ಲಗ್ನ ಆಗಿಲ್ಲ ಏನಾಗಿಲ್ಲ, ಮುಂಜಾನೆ ಎಲ್ಲ ಆಕಳಿಗೆ ಮೈ ತಿಕ್ತಾನೆ, ಮೇವು ಹುಲ್ಲುಗಿಲ್ಲೆಲ್ಲ ಹಾಕ್ತಾನೆ. ಮುಂಜಾನೆ ಬಿಟ್ಟ ಅಂದ್ರೆ ಪಂಚಲಿಂಗಪ್ಪ, ಗಣಪತಿ, ಸಣ್ಣಕ್ಷ ಹನುಮಂತ, ರೇವಣ ಸಿದ್ದಪ್ಪ, ಗಿರಿಭದ್ರಪ್ಪ, ಕೊತ್ತಲ ಬಸವಣ್ಣ, ಎಲ್ಲ ಕಡೆ ಎಲ್ಲೆಲ್ಲಿ ದೇವ್ರು ಸಿಗ್ತಾವೆ. ನಾಗಲಿಂಗಪ್ಪ ಗಂಜಿ ಹೋಗಿ ಮತ್ತೆ ಹೊಳ್ಳಿ ಅಲ್ಲಿಂದ ಶುರು ನಮಸ್ಕಾರ ಮಾಡ್ಕೋತ ಹೋಗ್ತಾನೆ. ಊಟ ಯಾವ ಮಾಡ್ತಾನೋ. ಆದರೆ ಅವೊಬ್ಬ ಬರೀ ಬದುಕಿರುವುದರಿಂದ ಇಡೀ ಕುಟುಂಬವೇ ಬದುಕಿದೆ. ಧರ್ಮರಾಯ ಒಬ್ಬನೇ ಇದ್ದ. ಪಾಂಡವರಲ್ಲಿ ಅತ್ಯಂತ ಸತ್ಯವಾದಂಥ ವ್ಯಕ್ತಿ ಧರ್ಮರಾಯ ಒಬ್ಬನೇ ಇದ್ದ. ಹಂಗೆ ಒಬ್ಬರು ಶ್ರೇಷ್ಠವಾದಂಥ ವ್ಯಕ್ತಿಗಳು ಬೇಕು. ಅವ ಒಬ್ಬನೇ ಇದ್ರೆ ಅವ್ರ ಮನೆ ಇಷ್ಟು ಬೆಳೆದೈತಲ್ಲ, ಅಷ್ಟರು ಹಂಗಾದಿಂದ್ರೆ ಅಂತಾರಲ್ಲ, ರಾಮರಾಜ್ಯ ಆಕೈತಂತ ದೇಶ. ಮಧ್ಯರಾತ್ರಿ ಮಹಿಳೆ ಓಡಾಡಿದ್ರು ಏನಾಗಲ್ಲ ಅಂತ ಸೃಷ್ಟಿ ಆಗುತ್ತೆ. ಅದು ಲಿಂಗಾಯತ ಧರ್ಮದೊಳಗೆ, ವೀರಶೈವ ಧರ್ಮದೊಳಗೆ ಐತಿ. ಮಾಡಬೇಕಷ್ಟೇ. ಲಿಂಗದ ಆಚಾರವನ್ನು ಅರಿತುಕೊಂಡು ಮಾಡಬೇಕು. ಅದಕ್ಕೊಂದು ಬಟ್ಟೆ ಬೇಕು. ಲಿಂಗದ ಕಾಯಿ ಬಂಗಾರದರ ಇರಲಿ, ಬೆಳೆದರಿರಲಿ, ಅದಕ್ಕೊಂದು ವಸ್ತ್ರ ಇರ್ತೈತಿ. ವಸ್ತ್ರಧಾರ ಅಂತ ಇರ್ತಿದ್ರು. ಇದಕ್ಕೆಲ್ಲ ಮಡಪತ್ಯರು ಅಂತಿದ್ರು, ಗಣಾಚಾರ್ಯರು ಅಂತಿದ್ರು, ಪತ್ರಿ ಹಾಕೋರು ಅಂತಿದ್ರು. ಎಲ್ಲರಿಗೂ ಒಂದೊಂದು ಚಾರ್ಜ್ ಆಯಿತು. ಎಲ್ಲನೂ ನೀವು ಬಿಟ್ಟರೆ ಅವ್ರು ಬಿಟ್ಟರು. ಅವರು ನೌಕರಿ ಮಾಡಕ್ಕೆ ಹೊಂಟ್ರು, ನೀವು ನೌಕರಿ ಮಾಡಕ್ಕೆ ಹೊಂಟ್ರಿ. ಏನು ಮಾಡೋದು? ಹಾಂ, ನಮ್ಮ ಊರಲ್ಲಿದ್ದ ಮಿಟ್ಲು ಕೊಡೋದಕ್ಕೆ ಕೂತಾರ, ನೆನಪಾಗತ್ತೆ ಹೇಳ್ತೇನೆ. ಅವ್ರ ಮನೆದೇವ್ರದ್ದು ಕೂಲ್ಸಂಗ. ಅವ್ರು ಸಣ್ಣವರಿದ್ದ. ಅವ್ರು ನಮ್ಮೂರು ಬಾಜನ ಅದಾರ, ಒಂದು 10 ಕಿಲೋಮೀಟ್ರ್ ಒಳಗಡೆ ಅಷ್ಟೇ. ಪುರಾಶ್ರಮದವ್ರು ಬಿಡೋರು. ನಮ್ಮೂರಲ್ಲಿದ್ದ ಒಂದು 30-35 ಕಿಲೋಮೀಟ್ರ್ ಒಂದೊಂದಲ್ಲಿದ್ದ ಗುಡೂರಲ್ಲಿದ್ದ ಕೂಲ್ಸಂಗ. ಹೆಂಗಿತ್ತು ಅವಾಗಂದ್ರೆ, ನಾವು ಭಾಳ ಸಣ್ಣವರಿದ್ದಾಗ ಊರಾಗ ಐಗೋಳು ಅಂತಂದು ಕರ್ಕೊಂಡು ಹೋಗಿದ್ದು. ಕೂರ್ಲ ಸಂಘದ ಮಠ ಅಷ್ಟೇ ಹೋಗ್ತಿದ್ದು ಗಾಡಿ. ಬಂಡಿದ್ರು ಅಲ್ಲಿಗೆ ಹೋಗ್ತಿದ್ದು. ಮಳೆ ಭಾಳ ಹಿಂಗೆ ಆಗ್ಬಿಡ್ತಂದ್ರೆ ಹುದಲು ಹಾಕಿದ್ದು, ಕರಿ ಭೂಮಿ ಇತ್ತು, ಹೊಕ್ಕಿದ್ದಿಲ್ಲ ಬಂಡಿ ಗಿಂಡಿ. ಇವ್ರದ್ದು ಜಗನ್ನಾಥರದ್ದು ಅಲ್ಲೇ ಇಟ್ಕೊಂಡು ಕೂರ್ಲ ಸಂಘ ಬಲ್ಲಿ. ಇವ್ರದ್ದು ಈಗ ದೇವ್ರು ಈಗ ಹೊರಗೆ ಕಾಣಕತ್ತಾನ. ಹಾಂ, ಕೂಡಲ ಸಂಗಮದ ಕ್ರಾಸಿಗೆ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬಂಡಿನೂ ಹೋಗಂಗಿಲ್ಲ, ಏನು ಸಾಮಾನು ತಲೆ ಮೇಲೆ ಇಟ್ಕೊಂಡು, ಪತ್ರೊಳಗೆ ತಲೆ ಮೇಲೆ ಇಟ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಹೋದ ಮೇಲೆ ಅಲ್ಲೇನು ಇವ್ರೇನು ಭಕ್ತರೇನು ಒಂದು ತೊಲೆ ಬಂಗಾರ ಕೊಡ್ರಂದ್ರೆ 5 ಪೈಸೆ 10 ಪೈಸೆ ಕೊಡೋದ್ರಿ. ನಡ್ಕೊಂತ ಹೋಗ್ತಿದ್ವಿ. ಯಾವ ಸ್ವಾಮಿಗೂ ತಪ್ಪಿಸ್ತಿದ್ದಿಲ್ಲ, ರೊಕ್ಕಕ್ಕೆ ಕಿಮ್ಮತ್ತು ಹಚ್ತಿದ್ದಿಲ್ಲ, ರೊಕ್ಕ ನೋಡಿ ಲೆಕ್ಕ ಮಾಡ್ತಿದ್ದಿಲ್ಲ. ಹೋಗ್ತಿದ್ವಿ. ಅವರೆಲ್ಲ ದೇವ್ರಿಗೆ ನೈವೇದ್ಯ ಕೊಟ್ಟು ಜಂಗಮರ್ ಕುಂದಿಸ್ಕೊಂಡು ಊಟ ಮಾಡಿಸಿ ಸಾಧ್ಯ ಅವತ್ತು ಅಲ್ಲೇ ಇದ್ದು ಮರ್ದನ ಮುಂಜಾನೆ
ಯಾರ್ಯಾರೋ ಬಂದರು, ಎಲ್ಲ ಐಗಳ ಪಂತಿನೂ ಬಂದದು, ಎಲ್ಲನೂ ಬಂದದು, ಅಭಿಷೇಕನೂ ಬಂದದು, ಶಿವ ಶಿವ. ಈ ಅವ್ರವ್ರ ಊರಾಗ ಗುಡಿ ಕಟ್ಕೊಂಡ್ಬಿಟ್ರು, ಕಿರಿಕಿರಿನೇ ಬೇಡಪ್ಪ ಮಾರ, ನಮಗೆ ತಿಳಿದಾಗ ಪೂಜೆ ಮಾಡೋದಂತ. ಅಲ್ಲ, ಲಿಂಗದ ಆಚಾರ ಐತಲ್ಲ ಭಾಳ ಶ್ರೇಷ್ಠವಾದಂಥ ಆಚಾರ. ಅದರೊಳಗೆ ಗುರುವನ, ಅದರೊಳಗೆ ಲಿಂಗದ, ಅದರೊಳಗೆ ಜಂಗಮದ, ಲಿಂಗದ ಆಚಾರದೊಳಗೆ ಅಂಥ ಶ್ರೇಷ್ಠವಾದಂಥ ಲಿಂಗಯ್ಯನನ್ನು ಪೂಜಿಸ್ಬೇಕಂದ್ರೆ ಭಾಳ ನಿಶ್ಚಲವಾದಂಥ ದೃಢವಾದಂಥ ಮನಸ್ಸನ್ನು ಇಟ್ಟು ಪೂಜೆ ಮಾಡೋದು. ತನವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಮನದ ಭ್ರಾಂತಿಯ. ಅಲ್ಲಮ್ಮ ಪ್ರಭುದೇವ ಭಾಳ ಚಂದ ಹೇಳ್ತಾನೆ. ಮದ್ದಳೆ ಬಾರಿಸ್ತಿದ್ದವ, ಗುಡಿ ಹೊರಗಡೆ ಕೂತವ್ರು ಮದ್ದಳೆ ಬಾರಿಸ್ತಿದ್ದ. ಯಾರ ಬಗ್ಗೆ ಗೊತ್ತಾನವ? ದುರ್ಮುರ್ಗ್ಯಾರ ಅಂತ ಇರ್ತಾರಲ್ಲ, ಗೊತ್ತಿರ್ತದ. ಅವನು ಕೇಳ ಅಪ್ಪಗ, ಅಪ್ಪನ ಕೇಳ ಅವಾಗ ಅಂತ ಹೊಡ್ಕೊತಾರಲ್ಲ. ಏನಂತ ಕಿಡಿಕೆ ಹತ್ರ ಅಂತಾನೆ ದುರ್ಗ್ ಮಾಡ್ತಿದ್ರು ಅವ್ರು ಹಿಂದಕ್ಕೆಲ್ಲ. ಹಾಂ, ನಮ್ಮಲ್ಲಿ ಅಂತಾರೆ ಕಿಡಿಕೆ ಹತ್ರ ಅಥವಾ ದುರ್ಮರ್ಗ್ಯಾರ ಅಂತಾರೆ. ನಿಮ್ಮಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ನಾನು ನೋಡೇಲಿ ಇವಾಗ ಒಬ್ಬರು ತಲೆ ಮೇಲೆ ಹೊತ್ಕೊಂಡಿರ್ತಾರೆ ಹೆಣ್ಮಗಳು, ಒಬ್ಬ ಹೊಡ್ಕೊತಿರ್ತಾನೆ. ಏನಂತಾರೆ ನೋಡಿ, ನಿಮಗೆ ಗೊತ್ತ? ಬುರ್ಬುರಿ ಅಂತಾರಂತ. ಅಂಥ ಜಾತಿ ಒಳಗೆ ಹುಟ್ಟಿದಂಥ ಅಲ್ಲಮ್ಮ ಮನೆ ಗುರುಗಳು ಹುಡ್ಕೊಂತ ಹೋಗಕ್ಕೂ ಆಗಲಾಗೈತಿ. ಅವ್ರ ಮನೆಗೆ ತನ ಬಂದು ಲಿಂಗ ಕೊಡ್ತೀವಿ ಅಂದ್ರೆ ತೊಗೊಳಕ್ಕೆ ತಯಾರಿಲ್ಲ. ಮುತ್ತೇರು ಹೋದ ತಕ್ಷಣ ಫೋನ್ ಮಾಡಿಬಿಡು ಮಮ್ಮಿ, ಅವ ಬಂದ್ಬಿಡ್ತೇನೆ. ಮಮ್ಮಿ ಅಂತ ಶುರು ಆಯ್ತು ಅಂದ್ಕೊಂಡು ಎಲ್ಲ ಬಂದಾದ ಅಂತ. ಅವ ಅಂತ ಶುರು ಇದ್ರನ್ನ ಕೇಳ್ತಾರೆ, ಮಮ್ಮಿ ಶುರು ಆಯ್ತು ನೂರ 10 ಕಲಾಸ. ಮತ್ತು ನಾವೇನು ಇಂಗ್ಲೀಷ್ ಮೀಡಿಯಮ್ ಶಾಲೆ ನಾವು ತೆಗೆದ್ವಿ, ಮತ್ತು ತೆಗೆದಿಲ್ಲ ಅಂತಿಲ್ಲ. ಏನು ಮಾಡ್ತೀರಿ? ಸಂಸ್ಕಾರ ಹಿಂಡ್ರಕ್ಕ, ಆಚಾರ ಹಿಂಡ್ರಕ್ಕ. ಅರಿವಿನಲ್ಲಿ ಆಚಾರವಿರಬೇಕು, ಆಚಾರದಲ್ಲಿ ಅರಿವು ತುಂಬಿರಬೇಕು. ಮುರುಡಗೆರೆ ಅನ್ನದಾನೇಶ್ವರ ಹೇಳ್ತಾನೆ, ಅರಿವೈತಂದ್ರೆ ಆಚಾರ ಇಲ್ಲಂದ್ರೆ ಏನು ಮಾಡೋದು? ಆಚಾರ ಐತಿ, ಅರಿವಿಲ್ಲಂದ್ರೆ ಭಾಳ ಕಷ್ಟ ಆಯ್ತು. ಹಾಗಾಗಿ ಅಲ್ಲಿ ಸಂಗಮಕ್ಕೆ ಹೋಗಿದ್ವಿ. ಹೋದ ಮೇಲೆ ಸ್ನಾನ ಮಾಡಿದ ಮೇಲೆ ಲಿಂಗೈಕ್ಯ ಪೂಜೆ ಆದಮೇಲೆ ಆನಂತರ ಸಂಗಮನಾಥನ ದರ್ಶನ ಮಾಡ್ತಿದ್ವಿ. ಹಾಗೆ ಇಲ್ಲಿ ಮದ್ದಳೆ ಬಾರಿಸ್ತಿದ್ದ ಗುಡಿ ಒಳಗೆ ಯಾರು? ಅಲ್ಲಮ್ಮ ಪ್ರಭುದೇವ ಮದ್ದಳೆ ಬಾರಿಸ್ತಿದ್ನಲ್ಲ, ಆತ ಹೊಲದಾಗ ಕೆಲಸ ಮಾಡಕತ್ತಿದ್ದಂತ ನೇಗಿಲಿಗೆ ಗುಡಿ ಹತ್ಯದ, ಗುಡಿಯ ಕಳಸ ಹತ್ಯದ. ಒಳಗದನ ಗೊಗ್ಗಯ್ಯ ಗುಹೇಶ್ವರ ಒಳಗದನ. ಹತ್ತಿದ್ರ ಕೆದರಿಂದಂತವ ಬಂಗಾರದ ನಿಧಿ ಐತೆ ಅಂತ ಕೆದರಿಲ್ಲ. ಈ ಮನೆ ಕೆದರಾಕತ್ತಾರ, ತಿಳಿತಿಲ್ಲ ಹಳೆ ಊರಾಗೆಲ್ಲ ತಿಳಿತಿಲ್ಲ. ಆ ಮನೆಯಾಗ ಸಪ್ಪಳಾತು, ಈ ಮನ್ಯಾಗ ಸಪ್ಪಳಾತು. ನಮ್ಮ ಹುಡುಗ ಹೋಗ್ತಾನ ಗಾಡಿ ಕೆರ್ಕೊಂಡು, ನೀವು ಗರ್ಭಿಣಿ ಇದ್ದ ಗಾಡಿ ಕೆದರಿ ತಿಂದಿರಿ. ಅವ ಹುಡುಗ ಕೆದರ್ತಾನೆ ಹೋಗಿ. ಪಾಪ ಏನು ಮಾಡೋದು? ಬರೀ ಸುಣ್ಣ ತಿಂತಾನ್ರಿ, ಮನೇನ ಗಾಡಿ ತಿಂತಾನ್ರಿ. ಹಾಂ, ಏನು ನಮ್ಮ ಹುಡುಗ ಅದು ಏನು ರೈತ ನೋಡ್ರಿ. ಅಲ್ಲಿ ಯಾಕೋ ಭಾಳ ಹೋಗ್ತಾನವ, ಭಾಳ ದಸರಾ ಹುಟ್ಟಾನ, ಹುಣ್ಣಿಮೆ ದಿನ ಹುಟ್ಟಾನ, ಗೌರಿ ಹುಣ್ಣಿಮೆ ದಿನ ಹುಟ್ಟಾನ, ಸಿಗುಣಿ ದಿನ ಹುಟ್ಟಾನ, ಶ್ರೇಷ್ಠ ಹುಣ್ಣಿಮೆ ನೋಡ್ರಿ. ಅದು ಸುಮ್ಮನೆ ಹೋಗೈತದ, ಸುಮ್ಮನೆ ಸಹಜಕ್ಕೆ ಹೋಗುತ್ತೆ. ಸಣ್ಣ ಹುಡುಗದ ಏನು ಇನ್ನೋಸೆಂಟ್ ಅಂದ್ರೆ ದೇವ್ರ ಸ್ವರೂಪ ಆದಂಥ ಮಗು. ಆದ್ರೆ ಅಲ್ಲಮ್ಮ ಹೊಲದಲ್ಲಿ ಕೆಲಸ ಮಾಡೋ ಹೊತ್ತಿಗೆ ಗುಡಿ ಹತ್ತದ. ಗುಡಿ ಹತ್ತಿದ ಮೇಲೆ ಕೆವರ ಶುರು ಮಾಡ್ತಾನೆ, ಕೆಬಡ್ತಾನೆ. ಒಳಗಡೆ ಬರೀ ಅಸ್ಥಿ ಪಂಜರ ಅದ, ಎಲ್ಲ ತೊಗಲು ಎಲ್ಲ ಕೊಳತು ಹೋಗ್ಬಿಟ್ಟೈತಿ, ಏನು ಉಳ್ದೈತಿ. ಹಿಂಗೆ ಹಿಡ್ಕೊಂಡು ಕುಂತಾನೆ ಗೊಗ್ಗಯ್ಯ ಗುಹೇಶ್ವರ, ಹಿಂಗೆ ಹಿಡ್ಕೊಂಡು ಕುಂತಾನೆ. ಅವ ಹೋಗಿ ನೋಡ್ತಾನೆ, ಭಾರಿ ಬೆಳಕು, ಜಗ 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 ಜಗ, ನೂರಾರು ಸೂರ್ಯನ ಹೊಳಪಿನಷ್ಟು ಹೊಳಪು ಲಿಂಗಯ್ಯ. ಆ ಲಿಂಗವನ್ನು ಸುಮ್ಮನೆ ತೊಗೊಂಡ ಅವನಂಗೆ ಹೆಂಗೆ ಕೈ ಇಟ್ಕೊಂಡಿದ್ದ ಹಂಗೆ ಕೈಗೆ ಇಟ್ಕೊಂಡ್ಬಿಟ್ಟು ನಾವು ಅಷ್ಟೇ. ಮದ್ದಳೆ ಬಾರಿಸ ಹೋದ ಶೂನ್ಯ ಪೀಠದ ಒಡೆಯನಾದ. ಒಂದು ಕ್ಷಣ ರೀ, ಒಂದು ಅರಕ್ಷಣ. ಅದು ಬಂಗಾರ ಅಂತಲೇ ಕೆಬರಿಲ್ಲ, ಬೆಳ್ಳಿ ಅಂತಲೂ ಕೆಬರಿಲ್ಲ, ಹಂಡೆ ಬಂಗಾರ ಸಿಗ್ತಂತನಿಲ್ಲ, ಕೆಬರಿದ್ದ ಸಂಬಂಧ ಸುಮ್ಮನೆ ಕೆಬರೇ ನಾವು. ಆ ಹೊಳಪನ್ನು ನೋಡಿ ಹೀಗೆ ತೊಗೊಂಡು ಹಿಂಗೆ ಇಟ್ಕೊಂಡ ಇಡೀ ದೇಹನ ಕರಿಗೆ ಹೋಗ್ಬಿಡ್ತು, ಏನೂ ಉಳಿಲಿಲ್ಲ. ಶಕ್ತಿ ಇದ್ದಿದ್ದು ಅದ್ರಾಗ ದೇಹದಾಗ ಲಿಂಗದಾಗ, ದೇಹದಾಗಲ್ಲ ಲಿಂಗದಾಗ. ಅದಕ್ಕೆ ಲಿಂಗಾಯತರು ವೀರಶೈವರು ಅಂತ ನೀವೇನಿದ್ರಲ್ಲ, ನಿಮ್ಮ ಕೊನೆಗೂ ನಿಮ್ಮ ರಟ್ಟಿ ಕಟ್ಟಿ ಕಳ್ಸಾರ. ನಿಮ್ಮ ದೇಹ ಮಣ್ಣು ಗುಡಿ ಹೋಗ್ಕತ್ತಿ ಮಾರಾಯ, ಎಲ್ಲವೂ ಕೆಲವು ಎಲ್ಲರೂ ಕೊಳ್ತಕ್ಕವು.
ಕೊನೆ ಕಾಲಕ್ಕೆ ಇತಿಹಾಸದ ಉತ್ಖನನ ಮಾಡುವಂಥ ಪರಿಸ್ಥಿತಿ ಬಂತು ಅಂದ್ರೆ ಇಲ್ಲಿ ವೀರಶೈವರು ಈ ಕರ್ನಾಟಕದೊಳಗೆ ಕಲಬುರಗಿ ಒಳಗೆ ಸೇಡಮ್ದೊಳಗೆ ಭಾಳಷ್ಟು ಮಂದಿ ಇದ್ರಂತ ಗೊತ್ತಾಗಲಿನ ಸಂಬಂಧರ ನಿಮ್ಮ ಜೊತೆ ಲಿಂಗ ಐತಿ, ಅದನ್ನಾರ ಹೋಗಲಿ, ಅದನ್ನಾರ ತಿಳ್ಕೊಂಡ್ರೆ ಲಿಂಗ ಕಟ್ಟೋದು ಅಂಥ ಲಿಂಗಾಚಾರವನ್ನು ಮಾಡಬೇಕು. ಏನು ಭಾಳ ಕಠಿಣ ಐತಿ ಕೆಲಸ, ಭಾಳ ಸರಳ ಸರಳ ಸರಳ. ಇನ್ನು ನಮ್ಮ ಅವ್ವಂದು ಭಾಳ ಕಷ್ಟ. 9 ದಿನದ್ದು ಉಪವಾಸ ಇರಬೇಕು, ನೀರು ಕುಡಿಬಾರ್ದು, ಕೆಳಗೆ ಮಕ್ಕೋಬೇಕು, ಯಾರಿಗೆ ಮುಟ್ಟಿಸ್ಕೋಬಾರ್ದು, ಇವೆಲ್ಲ ನೇಮ್ ಅದಾವೆ ನಮ್ಮ ಅವ್ವಂದು. ನಾನು ಒಂದು 18 ವರ್ಷ ಓದೀನಿ ದೇವಿಪಾಠ, ಈಗ 2 ವರ್ಷ ಹತ್ತು ಬಿಟ್ಟೀನಿ. ನಮ್ಮ ಅಜ್ಜ ಮುಡಿಯೊಳಜ್ಜ 50 ವರ್ಷ ಹೋದ, ಆತನಕ್ಕಿಂತ ಕಮ್ಮಿ ಗುರುವಿನಂದು ಮೆರೆಸೋದಂತ ನಮ್ಮ ಕೈಯಿಂದ ಆಗಲ್ಲ ಕೆಲಸ. ಭಾಳ ಸರಳ ಆಯ್ತು ನಮ್ಮ ಲಿಂಗಯ್ಯಂದು ಕೆಲಸ, ಭಾಳ ಅಗ್ದಿ ಈಜಿ. ವಜ್ಜನೂ ಆಗಂಗಿಲ್ಲ, ಭಾರನೂ ಇಲ್ಲ, ಕೆಲಸ ನೇಮ ನೀತಿಗಳು ಕಡಿಮೆ ಅವ. ಎಷ್ಟು ಸರಳದ, ಎಷ್ಟು ಲಿಂಗದ ಆಚಾರಗಳು ಎಷ್ಟು ಸರಳದ. ಸ್ನಾನ ಮಾಡಿದೇನ, ದೇವ್ರ ಕೋಲಿಗೆ ಬಂದೇನ, ಒಂದು ಚಾಪೆ ಹಾಕ್ಕೊಂಡೇನ, ಎದುರಿಗೆ ಒಂದು ತಾಟು, ಒಂದು ಗ್ಲಾಸ್ ನೀರು, ಒಂದು ಸಣ್ಣ ಬಟ್ಲ ವಿಭೂತಿ ಇಟ್ಕೊಂಡ, ಪೂಜೆ ಮಾಡಿದ. ಓದ್ ಬರ್ತಿದ್ರೆ ಬೆಳಗಿದ್ವಿ, ಆರ್ತಿದ್ರೆ ಬೆಳಗಿದ್ವಿ, ಪತ್ರ ಇದ್ರೆ ಏರ್ಸಿದ್ವಿ, ಇಲ್ಲ ಅಂದಿಲ್ಲ. ಇಷ್ಟು ಮಾಡೋದು ಮುಗಿತು. ಸಕ್ಕರೆ ನೈವೇದ್ಯ ಮಾಡ್ತಾರೆ ಮಾಡಿರಿ, ಬೆಲ್ಲದ ನೈವೇದ್ಯ ಮಾಡ್ತಾರೆ ಮಾಡಿರಿ, ಬ್ಯಾಡಪ್ಪ ಏನೂ ಇಲ್ಲ, ಏನೈತಿ ಅದನ್ನೇ ನೈವೇದ್ಯ ಮಾಡಿರಿ. ಒಲ್ಲಂದ ನಾವು ಒಲ್ಲ ಅಂದೇ ಇಲ್ಲ. ಇಷ್ಟರ ಸಿಕ್ತಲ್ಲಪ್ಪ ಅಂತ ತೃಪ್ತಿಗೇನ ದೇವರು, ತೃಪ್ತಿಗೇನ ಅಂತ ಅದನ್ನು ರೂಢಿಸಿಕೊಂಡವರಿಗೆ ಲಿಂಗ ಆಚಾರಿಗಳು. ಲಿಂಗ ಆಚಾರಿಗಳು, ಲಿಂಗ ಆಚಾರ. ಲಿಂಗ ಜಗತ್ತನ್ನು ಒಳಗೊಂಡದೆ, ಲಿಂಗ ಮಧ್ಯ ಜಗತ್ ಸರ್ವಮಂದರ ಅಂತ ಲಿಂಗ, ಶ್ರೇಷ್ಠವಾದಂಥ ಲಿಂಗ. ಆ ಲಿಂಗದ ಆಚಾರ ಭಾಳ ಸರಳದ. ಈ ಸ್ವಾಮಿಗಳಂತ ಪೂಜೆ ಮಾಡ್ಕೋಬೇಕಂತೀರ, ಸ್ವಾಮಿಗಳಂಗೆ 3 ಪೂಜೆ ಮಾಡ್ಕೊಂತ ಮಾಡ್ಕೊರಿ, ಅದಕ್ಕೂ ಬೇಡ ಅನ್ನಂಗಿಲ್ಲ. ನಿಮ್ಮ ಸಂಸಾರದ ಜಂಜಾಟದಲ್ಲಿ ನಿಮ್ಮ ನೀಗ್ತಿತ್ತಂದು ಮಾಡಿರಿ. 2 ಸಲ ಮಾಡ್ಕೊಬೇಕಂತೀರ ಮಾಡಿ, 2 ಸಲ ಮಾಡಿರಿ. 2 ಸಲನ ಆಗಲ್ಲ ಅಂದ್ರೆ 1 ಸಲ ಅಂತೂ ಮಾಡಲೇಬೇಕು. ಮತ್ತು ಅದಕ್ಕೂ ಕನ್ಸೆಷನ್ ಕೊಡ್ರಿ ಅಂತ ಕೇಳ್ಬೇಡ್ರಿ. 1 ಸಲ ಅಂತೂ ಮಾಡಲೇಬೇಕು. ಜಟಿಲವಾದಂಥ ಅದೇನಿಲ್ಲ, ಅಗದಿ ಸರಳ. ಶಿವರಾತ್ರಿ ದಿವಸ ಎಲ್ಲರೂ ಕೂತ್ಕೊಂಡು ಉತ್ತರಾಯಣ ಕಡ್ಡಿ ತೊಗೊಂಡು ಬೆಳ್ಕೊಂತೀರಿ, ಬೆಳ್ಕೋರಿ. ಮೊದಲು ಏರಿಸ್ರಿ ಏರಿಸ್ರಿ, ಎಕ್ಕಿ ಏರಿಸ್ರಿ ಏರಿಸ್ರಿ, ಉಪವಾಸ ಮಾಡ್ತೀರಿ ಮಾಡಿರಿ, ಅದ್ರ ಬಗ್ಗೆ ನಾನು ಅನ್ನಲ್ಲ. ಆದರೆ ಪ್ರತಿನಿತ್ಯ ಮಾಡಲೇಬೇಕು. ಪ್ರತಿ ಕ್ಷಣವೂ ಕೂಡ ಶಿವನನ್ನು ದೇವರನ್ನು ನೆನಲೇಬೇಕು. ಅದಕ್ಕೆ ಅಂದನು ಬಸವಣ್ಣ ಜಗದಗಲ ಮುಗಿಯಗಲ್ಲ ಅಂತ. ಎಲ್ಲ ಕಡೆ 14 ಲೋಕದಲ್ಲಿ ಕೂಡ ಶಿವನಿದ್ದಾನೆ. ಇಡೀ ದೇಹದ 15 ಭಾಗದಲ್ಲಿ ಈ ಬಸವನ ಧಾರಣೆ ಮಾಡಬೇಕು. 54 ಕಡೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಅಂದಾಗ ಈ ದೇಹದಲ್ಲಿರುವಂಥ ಅನವಮಲ, ಕಾರ್ಮಿಕ ಮಲ, ಮಾಯಾಮಲ. ಅನವಮಲವನ್ನು ಗೆಲ್ಲಬೋದು, ಕಾರ್ಮಿಕ ಮಲವನ್ನು ಗೆಲ್ಲಬೋದು, ಮಾಯಾಮಲವನ್ನು ಗೆಲ್ಲೋದು ಬಹಳ ಕಷ್ಟ ಐತಿ. ಎಲುವಿನ ತಡಿಕೆ, ಕೀವದ ಹಡಿಕೆ, ಸುಡಲಿ ದೇಹವ ಅಂತ ಅಕ್ಕ ಮಾತೆ. ಕೌಶಿಕ ಮಹಾರಾಜ್ ಬೆನ್ನ ಹತ್ತಿರ್ತಾನಲ್ಲ, ಅವನನ್ನು ನೋಡಂತ ಏನೈತಿ ದೇಹದಾಗ. ಒಂದು ಕರಣಿ ಮುಂದೆ ಬಂದು ನಿಂತರ ಎಲುವಿನ ಗೂಡು ಕಾಣುತ್ತೆ, ಕೆಟ್ಟ ಗಲೀಜು. ಅದು ಮಾಯಾಮಲ. ಅವೆಲ್ಲವನ್ನು ಗೆಲ್ಲಬೇಕಾಗತ್ತೆ. ರಚನೇಂದ್ರಿಯಗಳನ್ನು ಗೆಲ್ಲಬೇಕಾಗತ್ತೆ, ವಿಷಯಾದಿಗಳನ್ನು ಗೆಲ್ಲಬೇಕಾಗತ್ತೆ, ಷಡೂಮಿಗಳನ್ನು ಗೆಲ್ಲಬೇಕಾಗತ್ತೆ. ಅದಕ್ಕೆ ಲಿಂಗಾಚಾರ ಅಂತ. ನಿಮ್ಗೆ ಗೊತ್ತಿರಲಿ, ಒಂದು ಪ್ರಸಂಗವನ್ನು ಹೇಳ್ತೀನಿ. ಒಳಬಳ್ಳಾರಿ ಅಂತೈತಿ, ರಾಯಚೂರು ಹತ್ರ, ಮಸ್ಕಿ ಮಾನ್ವಿ ನದಿ ಸಮೀಪಕ್ಕೆ. ಅಲ್ಲಿ ತುಂಗಭದ್ರಾ ನದಿ ಹರಿತೈತಿ, ತುಂಬಿ ಹರಿತೈತಿ. ಅಲ್ಲೊಂದು ಊರು ಅಬಲೂರು ಅಂತ. ಊರ ಹೆಸರೇನು? ಅಬಲೂರು. ಪುಟ್ಟರಾಜ ಗವಾಯಿಗಳು ಸರಿಸುಮಾರು ಒಂದು 25-30 ವರ್ಷ ಸಮೀಪಕ್ಕಿದ್ದಾಗ ಎಲ್ಲ ರೀತಿಯ ಆಸನಗಳನ್ನು ಮಾಡ್ತಿದ್ರು. ಅವ್ರು ಮುಪ್ಪಾದಾಗ ಮಾಡಿದ್ರು. ಅವರು ನದಿ ಒಳಗೆ ಎಲ್ಲ ನೀರು ಹೋಗ್ಬಿಟ್ಟಿರ್ತವೆ, ಬ್ಯಾಸಿಗೆ ಇರ್ತೈತಿ, ಉಸಿಗಿರ್ತೈತಿ. ಬಹಿರ್ದೇಶಕ್ಕೆ ಹೋಗಿ ಶೌಚ ಮುಚ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಅಲ್ಲೇ ಚೆನ್ನಾಗಿರುವಂಥ ಸ್ವಚ್ಛ ಇರುವಂಥ ಜಗದಾಗ ಏನು ಮಾಡ್ತಾರೆ? ವ್ಯಾಯಾಮ, ಯೋಗಾಸನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೂರ್ಯ ನಮಸ್ಕಾರ, ಪದ್ಮಾಸನ ಇವನ್ನೆಲ್ಲ ಮಾಡ್ಕೊಂತಿರ್ತಾರೆ.
ಈ ಒಳಬಳ್ಳಾರಿ ಒಳಗೆ ಒಬ್ಬರು ತಪಸ್ವಿಗಳು ಇರ್ತಾರೆ, ಚನ್ನಬಸವ ತಾತನವರು. ದಿವ್ಯ ಜ್ಞಾನಿಗಳು, ಲಿಂಗ ಪೂಜಾನಿಷ್ಠರು, ಅಖಂಡವಾದಂಥ ಲಿಂಗ ಪೂಜೆಯನ್ನು ಮಾಡ್ಕೊತ ಬಂದವರು. ಅಂಥ ಲಿಂಗ ಪೂಜೆ ಕುಂತಂಥ ಚನ್ನಬಸವ ಸ್ವಾಮಿಗಳು ಅಬಲೂರಿನಲ್ಲಿ ಕುಂತಿರ್ತಾರೆ. ಎಲ್ಲಿ? ಮನೆಯೊಳಗೆ ಪೂಜೆ ಕುಂತಿರ್ತಾರೆ. ಪುಟ್ಟರಾಜ ಕವಿಗವಾಯಿಗಳು, ತ್ರಿಭಾಷಾ ಕವಿಗಳು, ಅವರು ಏನಪ್ಪ ಅಂದ್ರೆ 30 ವರ್ಷದ ಯುವಕರಾಗಿದ್ದಾಗ ಅವರು ನದಿಯ ಒಳಗಡೆ, ಅಂದರೆ ನೀರು ಇರದೇ ಇರುವಂಥದ್ದು, ಬರೀ ಉಸುಕಿನಲ್ಲಿ ಯೋಗಾಸನ ಮಾಡ್ತಿರ್ತಾರೆ. ಅವ್ರು ಹೇಳಿ ಕಳಿಸ್ತಾರಂತ ಚನ್ನಬಸವ ತಾತನವರು, ಹೋರಪ್ಪ ಪುಟ್ಟಜ್ಜರಲ್ಲಿ ನದಿ ಒಳಗೆ ಯೋಗಾಸನ ಮಾಡಕತ್ತಾರ, ಕರ್ಕೊಂಬರಿ ಅಂತ. ಭಕ್ತರೆಲ್ಲ ಗಾಬರಿ ಹಾಕ್ರಂತ. ಇಲ್ಲಪ್ಪ, ಅವ್ರು ಸುಮ್ಮನೆ ಬೈರ್ ದೇಶಿಗೆ ಹೋಗ್ಯಾರ, ತೆಂಗಿ ತೊಗೊಂಡು ಶಿಷ್ಯ ಕರ್ಕೊಂಡು ಶೌಚಕ್ಕೆ. ಇವ್ರು ಹೆಂಗೆ ಹೇಳ್ತಾರೆ? ಶೌಚಕ್ಕೆ ಹೋಗಿ ಬರ್ತಾರೆ. ಒಬ್ಬ ಭಕ್ತ ಅಂತನಂತ ಮನೆ ಮಾಲಕ, ಇಲ್ರಿ ಅಪ್ಪರ ಶೌಚಕ್ಕೆ ಹೋಗ್ಯಾರ, ಹಿಂದೊಬ್ಬ ಶಿಷ್ಯನ ಹೋಗ್ಯಾನ, ಶೌಚಕ್ಕೆ ಹೋಗ್ಯಾರ. ಇಲ್ಲ, ಶೌಚ ಎಲ್ಲ ಮುಗಿಸಿ ಮುಖಮಾರ್ಜನೆ ಎಲ್ಲ ಮಾಡಿ ಈಗ ಯೋಗ ಮಾಡಕತ್ತಾರ ಅವ್ರು. ಇನ್ನೊಂದು ಸ್ವಲ್ಪ, ಇನ್ನೊಂದು 10-15 ನಿಮಿಷದಾಗ ತುಂಬಿ ಬರ್ತೈತಿ ನದಿ. ಮ್ಯಾಗ ಗೇಟ್ ಓಪನ್ ಆಗಿ ನೀರು ಬರತೈತಿ, ಮ್ಯಾಗ ಕರ್ಕೊಂಬರಿ, ಬಿಡಬಾರ್ದು. ಅವ್ರು ಭಾಳ ಅವಸರ ಮಾಡಿ ಬರ್ತಾರೆ. 3-4 ಮಂದಿ ಕಲ್ತು ಬಂದು ಅಬ್ಲೂರಿನೊಳಗೆ, ಯಪ್ಪ ನೀರು ಬರಕತ್ತೈತಂತ ಮ್ಯಾಗ ಬರ್ಬೇಕಂತ. ಹೌದಾ ಅಂತ. ನಿಮ್ಗೆ ಹೆಂಗೆ ಗೊತ್ತು? ನಮಗೇನು ಗೊತ್ತಪ್ಪ, ನಮ್ಗೆ ಗೊತ್ತಿಲ್ಲ. ಚನ್ನಬಸವ ತಾತ ಗೊತ್ತು, ಚನ್ನಬಸವಗೆ ತಾತ ಗೊತ್ತು. ಚನ್ನಬಸವ ತಾತ ಒಳಬಳ್ಳಾರಿ ತಾತ, ನಾವು ಆ ಕಡೆ ಎಲ್ಲ ತಾತ ತಾತ ಅಂತ ಕರೀತಾರೆ. ಚನ್ನಬಸವ ತಾತ ಗೊತ್ತು, ಅವ್ರು ಹೇಳ್ಯಾರ ಬಂದು. ಹಿಂಗೆ ಆ ನೀರು ನೋಡೇ ಹೋಗ್ಬೇಕು ನೋಡಪ್ಪ ಎಲ್ಲರೂ ಅಂತ. ಯಾಕಂದ್ರೆ ಅವ್ರು ನೋಡಪ್ಪ ಇದ್ದಿಲ್ಲ, ಅವ್ರ ಕಣ್ಣುಗಳಿದ್ದಿಲ್ಲ, ಎಲ್ಲರೂ ನೋಡೋಬೇಕಲ್ಲ. ಚನ್ನಬಸವ ತಾತನವ್ರ ಶಕ್ತಿ ಏನಂತ ನಿಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನೋಡೇ ಹೋಗೋದು. ಆಯ್ತ್ರಪ್ಪ, ಇಲ್ಲಿ ದಂಡಿ ನಿಂದ್ರೂ ಆಮೇಲೆ ನೀರು ಬಂದಮೇಲೆ ಹೋಗೋಣ. ಆಯ್ತು, ದಂಡಿ ನಿಂತಂತ ತುಂಗಭದ್ರಾ ನದಿ ತುಂಬಿ ತುಂಬಿ ಬರ್ತದೆ ಅಬಲೂರಿನಲ್ಲಿ. ನೋಡ್ತಾರೆ ಎಲ್ಲ ಜನ, ಏನಪ್ಪ ಅಲ್ಲಿ ಕುಂತಾನ ಮುತ್ಯ ಮನೆಯೊಳಗೆ, ಗೇಟ್ ತೆಗ್ದಿದ್ದು ಯಾರು ಹೇಳ್ತಾರೆ? ಅವಾಗೆಲ್ಲ ಫೋನ್ ಹೋಗಿ ನಿಂತವು, ಏನು ಇರಲಾರಂಥ ಕಾಲದು, ರಸ್ತೆಗಳು ಇರದೇ ಇರುವಂಥ ಕಾಲ. ಯಾರು ಟ್ರಂಕ್ ಕಾಲ್ ಮಾಡಿ ಹೇಳ್ತಾರೆ? ಯಾವ ಇಂಜಿನಿಯರ್ ಹೇಳ್ತಾನೆ? ಎಲ್ಲ ಮಂದಿ ಮನೆಗೆ ಅವ್ರ ಮನೆಗೆ ಬಂದು, ಸಾವ್ಕಾರ ಮನೆಗೆ ಬಂದು, ಅಲ್ರಿ ಅಪ್ಪರ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಲಿಂಗ ಯಾಕನಪ್ಪ? ಲಿಂಗ ಯಾಕೈತಿ? ಲಿಂಗ ಯಾಕೈತಿ? ಇಂಥ ಅನಾಹುತಗಳನ್ನು ತಪ್ಪಿಸೋದಕ್ಕಾಗಿನೇ ಲಿಂಗ ಅದ. ಒಬ್ಬ ಯೋಗಿ ಅದನ, ಒಬ್ಬ ಸಂಗೀತದ ಯೋಗಿ ಅದನ, ಸರಸ್ವತಿಯ ಸುಪುತ್ರನದನ, ಕುಮಾರೇಶನ ಸುಪುತ್ರ ಅದನ. ಆತನಿಂದ ಇನ್ನೂ ಸಾಕಷ್ಟು ಕೆಲಸ ಆಗದೈತಿ. ಬಿಟ್ಟಿದ್ವಿ ಅಂದ್ರೆ ದೊಡ್ಡ ಅನಾಹುತಕ್ಕಿತ್ತು. ಅದಕ್ಕೆ ಕರ್ಕೊಂಬಂದಿನಿ. ಎಲ್ಲರೂ ನಮಸ್ಕಾರ ಮಾಡ್ತಾರಂತ. ಇವತ್ತಿಗೂ ಜೀವಂತ ಸಮಾಧಿ ಅದ ಒಳಬಳ್ಳಾರಿ ಒಳಗೆ, ಇನ್ನೂ ಜೀವಂತ ಸಮಾಧಿ. ಅವ್ರಿಗೆ ಲಿಂಗಾಚಾರಿಗಳಂತಾರೆ. ಲಿಂಗದ ಆಚಾರವನ್ನು ತಿಳಿದವರು. ಲಿಂಗ 50 ರೂಪಾಯಿ ಸಿಗುತ್ತೋ 100 ರೂಪಾಯಿ ಸಿಗುತ್ತೋ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಕಿಮ್ಮತ್ತು ಕಟ್ಟಕ್ಕಲ್ಲ. ಸುಮ್ಮನೆ ವಿಹಾರ ಪಾಪ ಮಾಡುವಂಥ ಮಠಪತಿ ಏನಾರ್ದು ಬದುಕು ನಡೀಲಿ ಅಂತಂದು ಕೊಟ್ಟಂಗೆ ಅಷ್ಟೇ. ಸಾಮಾನ್ಯ ಅದರಲ್ಲಿದ್ದ ಅವ್ನಿಗೇನು ದೊಡ್ಡ ಶ್ರೀಮಂತ ಅಂತ ಆಗಿಲ್ಲ. ಮತ್ತು ಯಾರು ಆಗಿದ್ದಂದು ಬಂದ ನನಗೆ ಪುಣ್ಯವಂತ ಅಂತೇನೆ. ಲಿಂಗ ಮಾಡೋರು ವಿಭೂತಿ ಮಾಡೋರು ಶ್ರೀಮಂತ ಎಂದಿವೋ ಹಂಗೆ. ಅವಾಗ ಕಡ್ಡಿ ವಸ್ತ್ರ ಅಂತ ಬರ್ತಿದ್ದು, ನೋಡ್ರೆ ನಿಮ್ಗೆ ಗೊತ್ತಿಲ್ಲ. ಅವು ವಸ್ತ್ರದವ್ರು ಮಾಡ್ತಿದ್ರು. ಇಷ್ಟು ಸಣ್ಣ ಇರ್ತಿದ್ದು ಲಿಂಗಕ್ಕೆ, ಸ್ವಲ್ಪ ದೊಡ್ಡ ಇರ್ತಿದ್ದು ಅವು ಎಲ್ಲ ಪೂಜೆಕ್ಕೆ, ದೇವ್ರು ಒರ್ಸಕ್ಕೆ ಮಾಡಕ್ಕೆ ಎಲ್ಲ ವಸ್ತ್ರದವ್ರ ಮನೆ ಅಂತ ತಯಾರಾಕಿದ್ರು. ಅವರೇ ನೇಯ್ತಿದ್ದಿಲ್ಲ. ಎಲ್ಲರೂ ಒಂದು ಕಡೆ ನೇಯಾಗಿ ಹೋಗಿ ಹೇಳಿ ಮಾಡಿ ಕೊಟ್ಟು ಬಂದಿರ್ತಿದ್ರು. ಶ್ರಾವಣ ಬರೋಣ ಇವ್ರ ಮನೆಗೆ 5, ಇವ್ರ ಮನೆಗೆ 2, ಇವ್ರ ಮನೆಗೆ 1 ಲಿಂಗ ಕಟ್ಕೊಂಡ್ರೆ ಇಷ್ಟು ಮಂದಿ ಇದ್ದಾರೆ, ಇವ್ರಿಗೆಲ್ಲ ಲಿಂಗ ವಸ್ತ್ರ 2 ಕೊಡಬೇಕು, ಹಿಂಗೆಲ್ಲ ಕೊಡ್ತಿದ್ರು. ಈಗ ಎಲ್ಲಿದ? ನಿಂಬಲ್ಲೇ ಬಟ್ಟೆ ಇರ್ಲಿ ಬಿಡ್ರಿ, ಚಲೋ ಬಟ್ಟೆ ಸಿಗ್ತಾವೆ ನಿಂಬಲ್ಲೇ, ಕತ್ತರಿಸಿ ಹಾಕ್ಕೊಂತೀರ. ಯಾವಾಗ ಒಂದಿನ ತೆಗೆದಂದ್ರೆ ಸಾಕು, ಬೂಸ್ಗಿಟ್ಟೋಗಿರ್ತಾನೆ ಲಿಂಗಪ್ಪ. ದಾರ ಅಂತೂ ಕೇಳಬೇಡ, ಲಿಂಗದ ದಾರ ನಮ್ದು ನಾವ ಅನ್ಕೋಬಾರ್ದು. ಆದ್ರೆ ಅನಿವಾರ್ಯತೆ ಏನು ಮಾಡೋಕ್ಕೆ. ಮೈ ತುಂಬ ಸಾಬೂನು ಹಚ್ಕೊತಾರ, ಪೌಡ್ರ್ ಹಚ್ಕೊತಾರ, ಏನೇನೋ ಹೊಡ್ಕೊತಾರ. ಲಿಂಗಕ್ಕೆ ದಾರಕ್ಕೆ ತೊಳ್ಯಾಕೆ ಏನು ಗಂಟಾಗೈತಿ? 2 ಸೆಕೆಂಡ್ ರೀ ತೊಳ್ಯಾಕೆ, ಲಿಂಗದ ದಾರ ತೊಳ್ಯಾಕೆ, ಲಿಂಗದ ಬಟ್ಟೆ ತೊಳ್ಯಾಕೆ. ಶುಚಿರ್ಭೂತರಾಗಬೇಕಲ್ಲ. ಈಗ ಚಹಾ ಕೊಟ್ಟಾರ, ನೀವು ಬಂದಿರಿ ಅಂತಂದು ಚಹಾ ಕೊಟ್ಟಾರ ಸಿಗೋಣ ತಿಳಿತೀರಿ. ನೋಡಕ್ಕೆ ಚಹಾ ಫಸ್ಟ್ ಕ್ಲಾಸ್ ಐತಿ. ಕಪ್ಪು ಕರಗಿತ್ತಂದ್ರೆ
ಗಲೀಜಿತ್ತಂದ್ರೆ ಕುಡಿಬೇಕು ಬ್ಯಾಡು ಜಗನ್ನಾಥ ತಿಳ್ಕೊ ಅಂತಂದು ಕೊಟ್ಟಿಲ್ಲ. ಮತ್ತು ನಾ ಹಂಗೆ ಸುಮ್ಮನೆ ಉದಾಹರಣೆ ಆಗತ್ತೀನಿ ಮತ್ತೇನಾರ ಅನ್ಕೊಂಡ್ರೆ ಸಾವುಕಾರ್ತಿ ಮತ್ತೇನಾರ ಅಂದ ಜಗಪ್ಪ ಎಲ್ಲ ಕಡೆ ಸ್ವಚ್ಛ ಕೊಡ್ತಾರೆ ಅಂದರೆ ಉದಾಹರಣೆ ಕೊಡಕತ್ತೀನಿ. ಹೊರಗಡೆನೂ ಸ್ವಚ್ಛ ಇರಬೇಕು, ಒಳಗಡೆ ಸ್ವಚ್ಛ ಅಂತರಂಗ ಬಹಿರಂಗ ಎರಡೂ ಸ್ವಚ್ಛ ಇರಬೇಕು. ಅದಕ್ಕೇನಂದ್ರು ಕಳ ಬೇಡ, ಕೊಲ ಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬನ್ನಿಸಬೇಡ, ಇದ್ರೂ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸಪ್ತ ಸೂತ್ರಗಳಲ್ಲ, ಇದು ಲಿಂಗಾಚಾರದ ಅರ್ಥ. ನಮ್ಮೊಳಗೆ ಜಗಳ, ನಮ್ಮೊಳಗೆ ಕಿರಿಕಿರಿ ಏನು ನಡೆದವು, ಮೈಕ್ನೇ ನಡೆದವು, ಮನ್ಯಾಗ ನಡೆದವು, ಫೋನ್ಯಾಗ ನಡೆದವು. ಕಳ್ಳತನ ಮಾಡ್ತೀವಿ, ಕೊಲೆತನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ನಮ್ದು ನಾವು ಹೋಳ್ಕೊತೀವಿ. ಒಳಗಡೆನೂ ಸ್ವಚ್ಛಿಲ್ಲ, ಹೊರಗಡೆನೂ ಸ್ವಚ್ಛಿಲ್ಲ. ಅದಕ್ಕೆ ಬಸವನಂದ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹಂಗೆ ಕಪ್ಪಿನೊಳಗಡೆ ಕಾಫಿನೂ ಚೆನ್ನಾಗಿರ್ಬೇಕು, ಕಪ್ಪು ಚೆನ್ನಾಗಿರ್ಬೇಕು. ಹಂಗೆ ಈ ದೇಹನ ಒಳಗಡೆನೂ ಚೆನ್ನಾಗಿರ್ಬೇಕು, ಹೊರಗಡೆನೂ ಚೆನ್ನಾಗಿರ್ಬೇಕು. ಒಂದು 30 ರೂಪಾಯಿ ಕೊಟ್ಟು ಒಂದು ಬಿಸ್ಲೇರಿ ಬಾಟ್ಲಿ ತೊಗೊಂಡ್ರೆ 30 ರೂಪಾಯಿ ಅಲ್ರಿ ನೀರಿನ ಬಾಟ್ಲಿಗೆ 20 ತೊಗೊಂಡ್ರಿ. ಚೆನ್ನಾಗಿ ನೀರು ಕುಡಿತೀರಿ. ನೀರು ಕುಡಿದ್ಮೇಲೆ ಏನು ಮಾಡ್ತೀರಿ? ಮನೆಯಾಗ ಬೇಕಾಗಿತ್ತು ಅಂದರೆ ಇಟ್ಕೊತೀರಿ, ಫ್ರಿಜ್ನಾಗ ನೀರು ತುಂಬಿಡ್ತೀರಿ. ಬ್ಯಾಸಿಗೆ ಕಾಲ ಕುಡಿಯಕ್ಕೆ ಕೊಡ್ತೀರಿ. ಇಲ್ಲಪ್ಪ ಎಲ್ಲಾರು ದಾರ ತೊಗೊಂಡಿದ್ದಾನೆ ಒಕ್ಕಟ್ಟು ಬಿಡ್ತಾರೆ. ಗಾಡಿಗೆ ಎಲ್ಲಿ ಸುಮ್ಮನೆ ಲಗೇಜ್ ಹಾಕೊಂಡ್ರೆ ಒಕ್ಕಟ್ಟು ಬಿಡ್ತಾರೆ. ಬಿತ್ತು ಅದಕ್ಕೇನು ಕಿಮ್ಮತ್ತು ಹಾಕೊಂಬರ್ತಾನಪ್ಪ 8 1 ರೂಪಾಯಿ 2 ರೂಪಾಯಿ ಕೊಡ್ತಾನೆ ಮೊಡ್ಕದ. ಪ್ಲಾಸ್ಟಿಕ್ಕನ್ನು ಖರೀದಿ ಮಾಡ್ಕೊತಾರೆ. ಅದರಲ್ಲೇ ಇಟ್ಟಂಗಿ ಮಾಡ್ತಾರೆ. ಪ್ಲಾಸ್ಟಿಕ್ ಪೈಪ್ ಬಾಟ್ಲಲ್ಲಿ ಇಟ್ಟಂಗಿ ಮಾಡ್ತಾರೆ, ವೇಸ್ಟೇಜ್ ಅಂತ. ಅದಕ್ಕೆ 1 ರೂಪಾಯಿ 2 ರೂಪಾಯಿ ಕೊಡ್ತಾನೆ. ಅದ ನೀರು ತುಂಬಿತ್ತಂದ್ರೆ 20 ರೂಪಾಯಿ ಇರ್ತಿಲ್ಲ. ಒಳಗಡೆ ಏನಿಲ್ಲ ಅನ್ನೋಕ್ಕೆ 2 ರೂಪಾಯಿ ಬಂದು ಹೋಗ್ಲಪ್ಪ. ನೀರೂ ಬ್ಯಾಡ. ಚಲೋ 1 ಲೀಟ್ರ್ ಹಾಲು ಹಾಕಿದ್ರೆ, ಆಕಳ ಹಾಲು ರೀ, ಶುದ್ಧವಾದಂಥ ಆಕಳ ಹಾಲು ಹಾಕಿದ್ರಿ 1 ಲೀಟ್ರ್ ಎಷ್ಟು ಹಾಲಿಗೆ 60 ರೂಪಾಯಿ, 40 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ಕೋರಪ್ಪ ಹೋಗಲಿ, 100 ರೂಪಾಯಿ ಆಯ್ತಪ್ಪ. ಒಳ್ಳೆ ಶುದ್ಧವಾದಂಥ ಆಕಳದ ಮೊಸರು ತುಂಬಿದಿರಂದ್ರೆ ಅದಕ್ಕೊಂದು 150 ಹಿಡ್ಕೊರಿ. ಚಲೋ ಮೊಸರು ತುಂಬಿಕೊಂಡು ಅಷ್ಟೇ ಇದ್ದರೆ 150 ರೂಪಾಯಿ ಐತೆ. ಭಾಳ ಒಳ್ಳೆಯ ಒಬ್ಬ ರೈತದನ ಮನ್ಯಾಗ ಆಕಳ ತುಪ್ಪ ಮಾರಾಟ ಮಾಡ್ತಾನೆ. ಆ ಬಾಟಿ ಒಳಗೆ ಆಕಳ ತುಪ್ಪ ತುಂಬಿದ್ನಂದ್ರೆ ಎಷ್ಟು? 600 ರೂಪಾಯಿ 1000 ರೂಪಾಯಿ ಕಿಮ್ಮತ್ತು. ತುಪ್ಪ ಎಷ್ಟು ದಿವಸ ಇಟ್ಟರು ಕೆಡಲ್ಲ. ಅದು 1 ವರ್ಷ ಇಡ್ರಿ, 2 ವರ್ಷ ಇಡ್ರಿ, ಅದಕ್ಕೆ ಔಷಧಿ ಗುಣ ಬರ್ತೈತಿ, ಕಿಮ್ಮತ್ತು ಹೆಚ್ಚಾಗುತ್ತೆ. ಹಳೇದು ಜೇನು ತುಪ್ಪ ತಿನ್ಬೇಕಂತ ಬಡ್ದೆ ಆಗ್ತಿ. ಹಂಗೆ ಹಳೇದು ತುಪ್ಪನೂ ತಿನ್ನಬೇಕು. ಎಷ್ಟು ವರ್ಷ ಲೇಟ್ ಆಗುತ್ತೆ, ಎಷ್ಟು ದಿನಗಳು ಕಳೀತು, ಆ ತುಪ್ಪಕ್ಕೆ ಕಿಮ್ಮತ್ತು ಬರ್ತೈತಿ, ಔಷಧಿ ಗುಣ ಬರ್ತೈತಿ. ಹಂಗೆ ಈ ದೇಹ ಕಣ್ಣಿಗೆ 5 ಲಕ್ಷ ರೂಪಾಯಿ, ಕಿಡ್ನಿಗೆ 5 ಲಕ್ಷ ರೂಪಾಯಿ, ಹಾರ್ಟಿಗೆ 5 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಕಿಮ್ಮತ್ತೈತಿ ಸದ್ದ. ಅದರೊಳಗೆ ಶ್ರೇಷ್ಠವಾದಂಥ ಆತ್ಮದೊಳಗೆ ದೇವ್ರು ಅನ್ನೋವಂಥ ಲಿಂಗಯ್ಯ, ಇಷ್ಟು ಲಿಂಗಯ್ಯ ವಾಸ ಮಾಡಿಬಿಟ್ಟಂದ್ರೆ ಇದ್ರ ಕಿಮ್ಮತ್ತೆಷ್ಟು? ಇದ್ರ ಕಿಮ್ಮತ್ತೆಷ್ಟು ಹೇಳಿ? ಅಬ್ಜೋ ಗಂಟೆ ಕಿಮ್ಮತ್ತೈತಿ. ಅದಕ್ಕೆ ಬೆಲೆ ಕಟ್ಟಕ್ಕಾಗಂಗಿಲ್ಲ. ಅನಂತವಾಗಿರುವಂಥದ್ದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಕಿಮ್ಮತ್ತದ. ಆದ್ರೆ ಕಟ್ಕೊಳಕ್ತಾರಿಲ್ಲ, ಲಿಂಗ ಪೂಜೆ ಮಾಡಕ್ತಾರಿಲ್ಲ, ವಿಭೂತಿ ಹಚ್ಕೊಳ್ತಾರಿಲ್ಲ. ಇದು ಲಿಂಗಾಚಾರ ಅಲ್ಲ. ಲಿಂಗಾಚಾರ ಅಂದ್ರೆ ಅನ್ಯ ದೇವರನ್ನು ಪೂಜಿಸ್ರಿ ಬೇಡಂಗಿಲ್ಲ. ಮೊದಲಿಗೆ ಶ್ರೇಷ್ಠವಾದಂಥ ಲಿಂಗನನ್ನು ಪೂಜಿಸ್ಬೇಕು, ಧ್ಯಾನ ಮಾಡಬೇಕು. ಈಗ ಏನೋ ಆತಂತ ತಿಕ್ಕೋರಿ, ಕಣ್ಣು ಕಾಣಿಲ್ಲ ಅಂದ್ರೆ ಹೃದಯ ಬಡ್ಕೊತೈತಿ, ಕಿವಿ ಕೇಳಂದ್ರೆ ಹೃದಯ ಬಡ್ಕೊತೈತಿ, ಕೈಕಾಲು ಎತ್ತರ ಜಾಗ ಬಿದ್ದು ಅಂದ್ರೂ ಹೃದಯ ಬಡ್ಕೊತೈತಿ, ಕಿಡ್ನಿ ಹೆಚ್ಚು ಕಮ್ಮಿ ಆದ ಅಂದ್ರೂ ಹೃದಯ ಬಡ್ಕೊತೈತಿ. ಹೃದಯ ಒಂದೇ ಸೆಕೆಂಡ್, ಒಂದು ಅರ್ಧ ಸೆಕೆಂಡ್ ನಿಂತಪ್ಪ ಅಂತ ತಿಕ್ಕೋರಿ. ಇವತ್ತು ನಂದು ಸೂಟಿ, ಸಂಡೇ ಇದೆ, ಸೂಟಿ ನನಗೆ, ಹೃದಯ ಅಂತು ಅಂದ್ರೆ ಏನು ಮಾಡ್ತೀರಿ? ಎಲ್ಲನೂ ಸೂಟಿನೇ ಅಲ್ಲ. ಹಂಗೆ ದೇವ್ರು ಎಂದಿಗೂ ನಿಮ್ಮ ಬದುಕಿನಲ್ಲಿ ಸೂಟಿ ಮಾಡಬಾರ್ದು.
ಹೃದಯ ಇದ್ದಂಗೆ ಇರಬೇಕು. ಹೃದಯ ಹೆಂಗೆ ಪಡ್ಕೊತೈತಿ ಹಂಗೆ ಇದ್ದಂಗೆ ಇರಬೇಕು. ಅಂಥ ಲಿಂಗಯ್ಯ, ಶ್ರೇಷ್ಠವಾದಂಥ ಲಿಂಗಯ್ಯ, ಬಹಳ ಅತಿ ಸರಳವಾದಂಥ ಸಾಧನ. ಇದನ್ನು ಮಾಡಿರಿ. ಎಲ್ಲ ಹೊಸ ಹೊಸ ಬಂದವಿಗೆಲ್ಲ ಕಣ್ಣು ಮುಚ್ಚೋರು ಕುಂದಿರ್ತಾರೆ, ಕೈ ಹಿಡ್ಕೊಂಡು ಕುಂದಿರ್ತಾರೆ, ಮತ್ತೊಂದು ಏನೋ ಮಾಡ್ತಾರೆ. ಅವ್ರಂತರ ಕಲಿಸೋರು ಇವ್ರ ಬಲ್ಲೇನೆ ಎಲ್ಲ ಐತಿ ಇದ್ರೂ ಕೂಡ ನಮ್ಮ ಹತ್ರ ಬಂದವು ಉತ್ಸವ ಕಂಪ್ನಿ ಅದು ಲಿಂಗಾಯತರು ವೀರಶೈವ ಅಂತಂತಾರೆ. ಹಾಂ, ನಾವು ಹೋಗಾಕೆ ಬೇಡ ಅನ್ನಂಗಿಲ್ಲ. ಅವ್ರು ಕೆಟ್ಟ ಕಲ್ಸಕತ್ತಾರಂತ ನಾನು ಅನ್ನಂಗಿಲ್ಲ, ಒಳ್ಳೇದು ಕಲ್ಸಕತ್ತಾರ. ಆದರೆ ನಿಮ್ಮ ಮನೆಯಲ್ಲಿ ಇರುವಂಥದ್ದನ್ನು ಬಿಟ್ಟು ಕಂಡುದ ಹಿಡಿಯಲೊಲ್ಲದೆ ಕಾಣುದ ಅರಿಸಿ ಹೋಗಿತ್ತು ನೋಡ. ನಿಮ್ಮ ಮನೆಯವ್ರಿಗೆ ಹೋಗ್ರಿ, ನಿಮ್ಮ ಮನೆ ಗುರುಗಳ ಬಲ್ಲಿ ಹೋಗ್ರಿ, ಇಲ್ಲ ನಿಮ್ಗೆ ಇಷ್ಟವಾದಂಥ ಗುರುಗಳ ಬಲ್ಲಿ ಹೋಗ್ರಿ, ನಿಮ್ಗೆ ಇಷ್ಟವಾದಂಥ ದೇವ್ರ ಬಲ್ಲಿ ಹೋಗ್ರಿ. ಆದ್ರೆ ಲಿಂಗಯ್ಯನ ಪೂಜೆ ಮಾಡಿ ಹೋಗ್ಬೇಕು. ಲಿಂಗಯ್ಯನ ನೋಡ್ಬೇಕು. ಒಂದು ಅರ್ಧ ಕ್ಷಣ, ಒಂದು ಕ್ಷಣ, ಒಂದು 5 ನಿಮಿಷ ನೋಡಬೇಕು. ಅಂದಾಗ ಮನಸ್ಸು ಶುದ್ಧ ಆಗುತ್ತೆ. ಲಿಂಗದ ಆಚಾರವನ್ನು ಅರ್ತಿರುವಂಥ ಒಳಬಳ್ಳಾರಿ ತಾತನವರು ನೀರು ಬರೋದು ತುಂಬಿ ಬರುವಂಥದ್ದು ತಿಳ್ಕೊಂಡ್ರು. ಪಂಚಾಕ್ಷರಿ ಹಿರೇಮಠ ಅಂತ ಆಗೋದು ಧಾರವಾಡದ ದೊಡ್ಡ ವಿದ್ವಾಂಸರು. ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಸಾಹಿತ್ಯ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದ್ರು. ಧಾರವಾಡದ ಮೃತ್ಯುಂಜಯ ಅಪ್ಪಳ ಶಿಷ್ಯರು. ನಿಮ್ಮೂರಿನ ಆರಾಧ್ಯ ಗುರುಗಳಾಗಿರುವಂಥ ಮಡಿವಾಳದವ್ರ ಕ್ಲಾಸ್ಮೇಟ್ ಅಂತ ತಿಳ್ಕೊಂಡು ಈ ಮನ್ಮನ್ನೇ ತಿಳ್ಕೊಂಡ್ರು. ಅವರಿಗೆ ಆರಾಮಿದ್ದಿಲ್ಲ, ಕಾಲಿಗೆ ಗಾಯ ಆಗಿತ್ತು. ಕಾಲಿಗೆ ದವಾಖಾನೆ ಕರ್ಕೊಂಡು ಹೋದ್ರು. ದವಾಖಾನೆ ಕರ್ಕೊಂಡು ಹೋದ್ಕೊಳ್ಳೇನ ಡಾಕ್ಟ್ರ ಎಲ್ಲ ಚೆಕ್ ಮಾಡ್ಬೇಕ್ರಿ. ಅಲ್ಲ, ಕಾಲಿಗೆ ನೋವಾಗೈತಿ, ಎಲ್ಲ ಚೆಕ್ ಮಾಡಿ ಏನು ಮಾಡ್ತೀರ ನಮ್ಮ ಓದ್ದೇವಿತ್ತವ. ಕಾಲಿಗೆ ಗಾಯ ಆಗ್ಯದ, ಕಾಲು ಮುರಿದೈತಿ, ಏನು ಮಾಡೈತಿ, ಅದಕ್ಕಷ್ಟೇ ಸ್ಕ್ಯಾನಿಂಗ್ ಮಾಡಿಸಿ ಸಾಕು. ಇಡೀ ದೇಹಕ್ಕೆ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾರೆ ಅಂತ. ಇಲ್ರಿ ಮಾಡ್ಬೇಕಾಗ. ಆಯ್ತಪ್ಪ ಮಾಡಿ ಅಂತ ಒಪ್ಕೊಂಡ ಮೇಲೆ ಏನಂತ ಡಾಕ್ಟ್ರ, ಇವೆಲ್ಲ ತೆಗಿಬೇಕ್ರಿ. ಏನು ತೆಗಿಬೇಕು? ಅಂಗಿ ತೆಗಿಬೇಕಾ ತೆಗಿತೀನಿ, ದೋತ ತೆಗಿಬೇಕಾ ತೆಗಿತೀನಿ, ಮತ್ತೇಂತ ಇಲ್ರಿ ಕೊಳಾಗದವಲ್ಲ. ಏನು ಕೊಳಾಗದವಲ್ಲ? ಏನು ಬಂಗಾರ ಗಿಂಗಾರ ಏನೂ ಇಲ್ಲಪ್ಪ ನಂಬಲ್ಲಿ ಅಂತ. ಬಂಗಾರ ಅಲ್ರಿ, ಅದು ಏನೋ ಐತಿ ಕಟ್ಕೊಂಡಿರಲ್ಲ, ಅದು ಲಿಂಗ ಐತಿ, ಅದನ್ನು ತೆಗಿಬೇಕು. ಅವಾಗೊಂದು ಮಾತು ಹೇಳಿದಂಥ ಪಂಚಾಕ್ಷರ, ನೀ ಏನು ಕಾಲಿನ ಚಿಕಿತ್ಸೆ ಮಾಡಕತ್ತಿದ್ದೋ ಇದ್ದು ಬಿಡ್ಸಾಕತ್ತಿದ್ದು. ಇಲ್ರಿ ಅದು ಎಕ್ಸ್ರೇ ತೆಗಿಯಕ್ಕೆ ಬರಲ್ಲ ಅಂದ್ರೆ ಬಿಡ್ಲಿ ಬಿಡಪ್ಪ ಮರ, ಇರ್ತೀನಿ ಅದು ಹೋಗ್ತೇನೆ ಅಂತ. ಅವಶ್ಯಕತೆನೇ ನನಗೇನು ಅವಶ್ಯಕತೆ ಇಲ್ಲ. ಅದ್ರ ನಮ್ಮ ಗುರುಗಳು ಮೃತ್ಯುಂಜಯ ಅಪ್ಪಗಳು ಯಾವಾಗಲೂ ಇರಬೇಕಂತ ಹೇಳ್ಯಾರ. ನಾನು ಯೂನಿವರ್ಸಿಟಿ ಮೆಟ್ಲತ್ತೀನಿ, PhD ಮಾಡೀನಿ, ದೇಶ ವಿದೇಶ ಸುತ್ತ ಬಂದೀನಿ. ಕಾಲಿಗೆ ಗಾಯ ಆಗೈತಂತ ನೀನಂತ ತೋರ್ಸಕ್ಕೆ ಬಂದ್ರೆ ಲಿಂಗ ತೆಗಿ ಅಂತ ಹೇಳ್ತಂದ್ರೆ ನೀ ಅಂತ ಡಾಕ್ಟ್ರಪ್ಪ ಇದ್ರಿದ್ದೇನು ಹೋದೇನು ಲಿಂಗ ಅಂತ ತೆಗಿಂಗಿಲ್ಲ ಅಂತಂದು ಮಗನಿಗೆ ಬೈದು ವಾಪಸ್ ಬಂದ ಮಗನಿಗೆ ಕರ್ಕೊಂಡು. ಅವ ಡಾಕ್ಟ್ರನ್ನ ಎಂಥ ಜಿದ್ದಿ ಮನುಷ್ಯ ನಿಮ್ಮ ಬಾಬಾ, ನಿಮ್ಮ ತಂದೆ ಓದ್ದವ್ರು. ಇಲ್ರಿ ಅವ್ರು ಹಂಗದಾರ, ಆರಾಮಾತು, ಮತ್ತೆಷ್ಟೋ ವರ್ಷ ಬದುಕಿದ್ರು. ಲಿಂಗದ ಮೇಲೆ ನಿಶ್ಚಲವಾದಂಥ ಭಕ್ತಿ. ಈಗ ಇತ್ತಿತ್ತಲಾಗ ಕಾಶಿ ಹೋಗ್ತೀವಿ ನಾವಲ್ಲ, ನಾನು ಹೋಗಿನಿ, ನೀವು ಹೋಗಿರಿ, ಭಾಳ ಮಂದಿ ಅಯೋಧ್ಯೆಗೆ ಹೋಗಿರಿ. ಏನಾಗುತ್ತೆ, ಏರ್ಪೋರ್ಟ್ನಿಂದ ಶುರು ಆಗತ್ತೆ ನೋಡ್ರಿ. ಏರ್ಪೋರ್ಟ್ನ್ಯಾಗ ಶುರು ಮಾಡತ್ತದ, ಹಿಂಗೆ ತೊಗೊಂತ ಟ್ಯೂ 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 ಎಲ್ಲ ಹೊಡಿತೈತಿ. ಹೊಡೆದ ಮೇಲೆ ಇದ್ರ ಮೇಲೆ ಬರ್ತದೆ ಲಿಂಗದ ಮೇಲೆ. ಅಲ್ಲಿ ಟ್ಯೂ ಟ್ಯೂ ಇದು ಏನಂತ ಅವ್ನು ಪಾಪ ಗೊತ್ತೇ ಇರೋದಿಲ್ಲ. ಕರ್ನಾಟಕದವ್ರು ಅಂತೂ ಇರೋದೇ ಇರಲ್ಲ. ಅವರು ಎಲ್ಲ ಆ ಕಡೆ ಎಲ್ಲ ಇರ್ತಾರೆ, UP ದವರು ಆ ಕಡೆ, ಬಿಹಾರದವರು. ಅವ್ರು ಇದೇನು ಭಗವಾನ ಭಗವಾನ್ ಅಂದ್ರೆ ಕೈ ಇಲ್ಲ ಕಾಲಿಲ್ಲ, ಇದು ಹೆಂಗೆ ದೇವ್ರಿಗೆ ಅಂತ. ಅವ್ರಿಗೆಲ್ಲ ಕೈ ಕಾಲಿದ್ದ ದೇವ್ರು ನೋಡಿ ಅವ್ರಿಗೆ. ನಮ್ಮ ದೇವರು ನಿರಾಕಾರ, ಇದು ಸಾಕಾರ ವಸ್ತು. ಇದು ಒಳಗಿರುವಂಥ ಆತ್ಮದ ಬೆಳಕನ್ನು ತೋರಿಸುವಂಥ ವಸ್ತು ಲಿಂಗಯ್ಯ. ಇದು ಸುಮ್ಮನೆ ಇಲ್ಲಿ ಕಾಣುತ್ತೆ, ಕರಿ ರೂಪದಾಗ ಕಾಣ್ತತಿ. ಅದನ್ನು ನೋಡ್ತೀವಿ, ಅದ್ರೊಳಗೆ ಎಲ್ಲ ದೇವ್ರು ಕಾಣ್ತಾನೆ. ನಮ್ಗೆ ಯಾವ ದೇವ್ರು ಇಷ್ಟ ಅದನ್ನು, ಯಾವ ಗುರು ಇಷ್ಟ ಅದನ್ನು ನಾವು ನೋಡಬೇಕು ಅಂತ ಅನಿಸಿದಂದ್ರೆ ಕಾಣ್ತಾನೆ. ಅವಾಗ ಕೇಳ್ತಾನೆ ಏರ್ಪೋರ್ಟ್ನಾಗ, ಇದಕ್ಕೆ ದೇವ್ರಂತ ಹೆಂಗಂತೀರಿ? ಒಂದು ಸಲ ಕಾಶಿ ಒಳಗೆ ಈ ಮೊನ್ನೆ ಏನು ರಾಮ ಮಂದಿರ ಉದ್ಘಾಟನೆ ಆತಲ್ಲ, ಹೋಗಿದ್ದೀವಿ ಅವಾಗ. ಮತ್ತು ನಮ್ಮ ಸ್ವಾಮಿಗಳು ಯಾರ್ಯಾರು ಭಕ್ತಿ ಹಂಗಿರ್ತದೆ ಹಂಗಂಗೆ ಸಜಿ ಲಿಂಗ ಮಾಡಿಸ್ಕೊಂಡ್ರಿ. ನಮ್ಮದ ಶಿವಶಂಕರಾಚಾರ ನಮ್ಮ ಮೂವರಿಗೂ ದೊಡ್ಡ ಲಿಂಗ ಮಾಡ್ತಾರೆ, ತಿಳಿತಾರೆ. ಇಷ್ಟು ಇದಕ್ಕೇನು ದೊಡ್ಡದ ಲಿಂಗ ತಿಳಿತಾರೆ, ಮಾಡ್ತಾರೆ ಲಿಂಗ ಕಟ್ಕೊಂಡು. ನಾನು ನನ್ನ ಜೊತೆ ಬೈರಾಮ್ ಮಹಾರಾಜ್, ಶಿವಾಲಾಲ್ ಮಹಾರಾಜ್ ಅವ್ರ ಜೊತೆ ಪಾಳ ಅಜ್ಜ ಮೂವರಿದ್ರು. ಎಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ಆಯ್ತು. ನಮ್ಮದು ಪಾಳೆ ಬಂತು. ಅದು ದೊಡ್ಡಕ್ಕಂತಲ್ಲ, ಅವ್ರದ್ದೆಲ್ಲ ಸಣ್ಣದ ದೇವರು, ಅವ್ರದ್ದಂತೂ ಇಲ್ಲೇ ಇಲ್ಲ.
ನೀವೇನು ಈ ಪರಿ ದೊಡ್ಡದೈತಿ, ನಿಮ್ಮ ದೇವ್ರು ಹೆಂಗೆ ಬೆಳಿತಾನೆ ಅಂದ್ಕೊಂಡು ಅವ. ನಂದು ಆ ದೇವ್ರೇನು ಬಿಡಂಗಿಲ್ಲ ಮಾರಾಯ, ನಾವು ಬೇಕಾದಂಗೆ ಮಾಡಿಸ್ಬೋದು ಅಂದ್ರೆ ನೀವೇ ದೇವ್ರು ತಯಾರು ಮಾಡ್ತೀರ ಅಂದ್ಕೇಳೋ. ಅವ್ನಿಗೆ ಗೊತ್ತಿಲ್ಲ ಪಾಪ, ದೇವ್ರನ್ನೇ ನೀವೇ ತಯಾರು ಮಾಡ್ತೀರ ಅಂತೀವಿ. ಪೊಲೀಸ್ ಅವ ರೀ. ಅದೆಲ್ಲ ಮುಗೀತು. ಕಾಶಿಗೆ ಹೋದ್ವಿ. ಕಾಶಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತದ, ಅತ್ಯಂತ ಪುರಾತನ ನಗರ. ಎಲ್ಲ ದೇವಾನು ದೇವತೆ ವಾಸ ಮಾಡಿದ್ದು. ಹರಿಶ್ಚಂದ್ರ ಅಲ್ಲೇ ಇದ್ದಿದ್ದು, ವಿಶ್ವನಾಥ ಅಲ್ಲೇ ಅದನ್ನು, ಅನ್ನಪೂರ್ಣೇಶ್ವರ ಅಲ್ಲೇ ಅವರಿಗೆ ಆ ಪರಿಕಲ್ಪನೆ ಇಲ್ಲ, ಇಷ್ಟಲಿಂಗದ ಪರಿಕಲ್ಪನೆ ಇಲ್ಲ. ಅಲ್ಲಿರುವಂಥ ಪೂಜಾರಿಗಳಿಗೆ ಇಷ್ಟಲಿಂಗದ ಪರಿಕಲ್ಪನೆ ಇಲ್ಲ. ಅವರೊಬ್ಬರೊಬ್ಬರು ಚೇಂಜ್ ಆಕ್ಕಾರ, ಹಂಗೆ ಪೊಲೀಸರು ಚೇಂಜ್ ಆಕ್ಕಾರ, ವಾಚ್ಮನ್ ಚೇಂಜ್ ಆಕ್ಕಾರ, ಎಲ್ಲ ಪೂಜಾರಿ ಚೇಂಜ್ ಆಕ್ಕಾರ. ನಿಂತಿದ್ವಿ, ಎಲ್ಲ ಚೆಕ್ ಮಾಡಕತ್ತೀವಿ. 2 ಕೈ ಎತ್ತಿರಿ ಅಂದ್ರೆ ಎತ್ತಿದ್ವಿ, ಎಲ್ಲ ಚೆಕ್ ಮಾಡಿದ ಪೂಜಾರಿ. ಅವ ತನ್ನ ಬಲ್ಲಿ ಒಂದು ಮಷಿನ್ ಇತ್ತು, ಅವನು ಹಿಡಿದ್ಮೇಲೆ ಪಾಳ ಅಪ್ಪರು ಹಿಡ್ದವ. ಅವ್ರು ಪಾಳ ಅಪ್ಪರು ಒಂದು ಬೆಳೆದ ಲಿಂಗಕಾಯಿ ಇತ್ತು, ಲಿಂಗಕಾಯ್ದಾಗ ಇಟ್ಕೊಂಡಿದ್ರು. ಏನು ಮೆಟಲ್ ನಡೆಯಂಗಿಲ್ಲ. ಈಗ ಮೆಟಲ್ ನಡೆಯಲ್ಲ, ನಿನ್ನ ಲಿಂಗ ಕಾಶಿ ಲಿಂಗಪ್ಪ ನಿನ್ನ ಬಲ್ಲಿ ಇರೋಲ್ಲ, ನಾವು ಅಕ್ಕಿನ ಅಂತ ನಿಂತ್ಬಿಟ್ಟ. ನಮಗೇನು ಅವಶ್ಯಕತೆ ಇಲ್ಲಪ್ಪ, ಸುಮ್ಮನೆ ಎಲ್ಲರೂ ನೋಡ್ತಾರಂತ ಬಂದೀವಿ ನಾವು. ನಮ್ಮ ಲಿಂಗನೇ ಶ್ರೇಷ್ಠ, ಸುಮ್ಮನೆ ಎಲ್ಲರೂ ದರ್ಶನ ಮಾಡ್ತಾರಂತ ಬಂದೀವಿ. ಆತನ ದರ್ಶನ ಮಾಡಿದ್ರೆ ಒಳ್ಳೇದಂತಂದು ಬಂದೀವಿ. ಬಿಟ್ಟಂದ್ರೆ ಮಾಡ್ತೀವಿ. ಲಿಂಗ ತೆಗೆದಿಟ್ಟು ಬಾ ಮಾಡಿಸ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ಬರೋಂಗಿಲ್ಲ. ನಿಮ್ಮ ಗುಡಿ ಇವತ್ತು ಬಂದೀನಿ, ಇನ್ನು ಜೀವ ಹೋಗುತ್ತಾನಂತೂ ಬರದೇ ಇಲ್ಲ. ಒಂದು ಪಾಳ ಮತ್ತೆ ನಾನು ಸಮಾಧಾನ ಇರಿ. ಏನು ಸಮಾಧಾನ ಇರ್ತೀವಿ? ನೀ ಬಂದು ಅಂದ್ಕೊಂಡು ನಿಂದಂತೂ ಇಂಥದೈತಿ ಲಿಂಗ ಮುಗಿದ ಹೋಗ್ತಾನೆ. ಮತ್ತೆ ಹೇಳಿದ್ವಿ, ಇದು ನಮ್ಮ ಪರಂಪರೆಯಲ್ಲಿ, ಈರ್ಷೆ ಪರಂಪರೆಯಲ್ಲಿ ಇರ್ತದೆ. ನಮ್ಮ ಕರ್ನಾಟಕದ ಒಂದು ಮಠದ ಈ ಊರಾಗ ಜಂಗಮಾಡಿ ಮಠ ತಂದು, ಆ ಮಠದಲ್ಲಿರುವಂಥ ಗುರುಗಳು, ಜಗದ್ಗುರುಗಳು ಕಟ್ಕೊಂಡಿರ್ತಾರೆ. ಹಂಗೆ ನಾವು ಅವ್ರ ಶಿಷ್ಯರು ಎಲ್ಲರೂ ಕಟ್ಕೊಂಡಿವಿ. ಇಲ್ಲಿ ಏಸು ಮಂದಿ ಬಂದಾರೆ, ಎಲ್ಲ ಕೇಳ್ಕೊಂಡ್ರು, ಅವರೆಲ್ಲರೂ ಕಟ್ಕೊಂಡ್ರೆ. ಹಿಂಗೆ ರೀ ನಮ್ಗೆ ಗೊತ್ತಿಲ್ಲ ಅಂತ ಹಿಂದಿಯಾಗಿ ಹೇಳಿದ. ಮಾಲೂಮ್ನೇ ಆಯ್ತು. ಅವಾಗ ಹೋಗಿ ನಮಸ್ಕಾರ ಅಂದ್ರೆ ನಮ್ಗೆ ಹೆಂಗೆ ಅನಿಸುತ್ತಪ್ಪ ಅಂದ್ರೆ, ಬೇಡ ದೇವ್ರು ಸಿಗಂಗಿಲ್ಲ, ವಿಶ್ವನಾಥ ಸಿಗಂಗಿಲ್ಲ ಅಂತ ಅನಿಸ್ಬಿಟ್ಟು ಲಿಂಗ ತೆಗೆದಿಟ್ಟು ಹೋರಿಲ್ಲ. ಲಿಂಗ ನಮ್ಮ ದೇಹದ ಮೇಲೆ ಇರಬೇಕು, ಸದಾಕಾಲ ಧಾರಣೆ ಮಾಡ್ಕೊಂಡೇ ಇರಬೇಕು. ಅಯೋಧ್ಯೆ ಏರ್ಪೋರ್ಟ್ನೇ ಚೆಕ್ ಮಾಡ್ತಾರೆ, ರಾಮ ಮಂದಿರದಾಗ ಹೋಗಿ ಚೆಕ್ ಮಾಡ್ತಾರೆ, ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಆದ್ರೆ ಒಂದೇ ಸಿದ್ಧಾಂತ ಇರಬೇಕು, ನಮ್ಮ ಲಿಂಗಯ್ಯ ಇರಬೇಕು. ಆ ದೇವ್ರ ಕನಿಷ್ಠ ಅಂತ ನಾನು ಅನ್ನಂಗಿಲ್ಲ, ಅದು ಶ್ರೇಷ್ಠನೇ. ಆದರೆ ನಮ್ಮ ಧರ್ಮ ಸಿದ್ಧಾಂತದಲ್ಲಿ ನಮಗೆ ಲಿಂಗಯ್ಯನೇ ಶ್ರೇಷ್ಠ. ಅದಕ್ಕೆ ಲಿಂಗಾಚಾರ ಅಂತಾರೆ. ಲಿಂಗಾಚಾರ ಆ ಬದುಕಿನೊಳಗೆ ಅದನ್ನು ನಾವು ಅಳವಡಿಸ್ಕೊಂಡು ಹೋಗ್ಬೇಕು ಬದುಕಿನೊಳಗೆ. ಇರದೇ ಇದ್ರೆ ಭಾಳ ಕಷ್ಟ ಅನ್ಸುತ್ತೆ. ಕೊನೆಯದಾಗ ಒಂದು ಮಾತನ್ನು ಹೇಳ್ತೀನಿ. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳಂತ ಹೇಳೋದು. ಲಾಸ್ಟ್ ಅವ್ರ ಹಾಡ ಎಲ್ಲಿಗಿತ್ತು ಅಂದ್ರೆ ಧಾರವಾಡ ಮುರುಘಾ ಮಠದಲ್ಲಿ. ಧಾರವಾಡ ಮುರುಘಾ ಮಠದಲ್ಲಿ ಅವರ ಒಂದು ಹಾಡೈತಿ. ಒಂಥರ ಪ್ರಾರಬ್ಧ ಕರ್ಮಗಳಂತ ಇರ್ತಾವೆ. ಅವ್ರು ಇಡೀ ಮನೆತನದೊಳಗೆ ಎಲ್ಲರಿಗೂ ಹೊಟ್ಟೆ ನೋವು ಬಂದ ತೀರ್ಕೊಂಡ್ರು. ಅದು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಬರ್ತದೆ. ಅವ್ರು ಹಾಡಾಡ್ತಿರ್ತಾರೆ. ಮುರುಘಾ ಮಠದೊಳಗೆ ರಕ್ತ ಬರ್ತೈತೆ ಬಾಯಿಂದ. ಬಂದ ತಕ್ಷಣ ಮಹಾಂತಪ್ಪಗಳು ತುಲಾಭರಣ ಮಾಡಿರ್ತಾರೆ. ಅವತ್ತ ನೋಡಪ್ಪ ಪಂಚಾಕ್ಷರ ಇದ್ದಾರೆ, ಇವತ್ತು ಇಲ್ಲೇ ರೀ, ಚಲೋ ಡಾಕ್ಟ್ರ್ ಕರೆಸ್ತೀನಿ, ತೋರಿಸ್ತೀನಿ, ಎಲ್ಲ ಮಾಡಿಸ್ತೀನಿ, ಆಮೇಲೆ ನಿಮ್ಗೆ ಗಾಡಿ ಕೊಟ್ಟು ಕಳಿಸ್ಕೊಡ್ತೀನಿ. ಅದಕ್ಕೆ ನೀವು ಹಂಗೆ ಹೋಗ್ಬೇಡ. ಇಲ್ಲ ಗದೆನೇ ತೋರಿಸ್ಕೊಂತೀನಿ ನಾನು ಅಂದ್ರೆ ಆಯ್ತು. ಮತ್ತೆ ಕಳಿಸ್ಕೊಡ್ತಾರೆ. ಗದಿಗೆ ಬರ್ತಾರೆ. ಗದಿಗೆ ಬಂದು ಉಳಿದ ಮೇಲೆ ಡಾಕ್ಟ್ರ್ ಕರೆಸಿ ತೋರಿಸ್ತಾರೆ. ಇಲ್ಲ, ಬಟ್ಟೆ ಒಳಗೆ ಒಂದು ಗಡ್ಡೆ ಆಗ್ಯದ, ಆ ಗಡ್ಡಿಯಿಂದ ನಿಮ್ಗೆ ರಕ್ತ ಬರ್ಲಿಕ್ಕತ್ತದ. ಅದಕ್ಕೆ ಏನಪ್ಪ ಅಂದ್ರೆ ಅದನ್ನು ಕೊಯ್ದು ಬಿಟ್ಟು ತೆಗಿಬೋದು. ಬಟ್ಟೆ ಆಪ್ರೇಷನ್ ಮಾಡಿದೆ ಅಂದ್ರೆ ಆ ಗಡ್ಡಿ ತೆಗಿಬೋದು. ಅದಕ್ಕೆ ಅವ್ರಂದ್ರಂತ, ಆನಗಲ್ ಕುಮಾರ ಅಜ್ಜವರು ಆಶೀರ್ವಾದ ಮಾಡ್ರಿ, ನನಗೆ ನೆತ್ತಿ ಮೇಲೆ ಕೈ ಇಟ್ಟು, ಮಸ್ತಕದ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ರೆ. ಎಷ್ಟು ಇತ್ತು ಅಷ್ಟು ಸೇವಾ ಮಾಡಿ. ನನ್ನ ಶಿಷ್ಯ ಬಂದು ನಾನು ಪುಟ್ಟ ಇದ್ದ ಮಾಡಕತ್ತ. ನನಗೇನು ಬದುಕಬೇಕಂತ ಆಸೆ ಇಲ್ಲ, ಬಾಳ್ಬೇಕಂತ ಆಸೆ ಇಲ್ಲ. ನಾವು ಹೊಟ್ಟೆ ಅಂತೂ ಕೊಯ್ಸ್ಕೊಳಂಗಿಲ್ಲ. ಎಷ್ಟು ದಿನ ಇರ್ತೀನಿ, ಕೊಯ್ದಂತೂ ಬೇಡ. ಮಾರಿ ಗಿಡದ ಬಸ್ರಿ ಗಿಡದ ಮಾರಿ ಬಸರಪ್ಪ ಅಂತ ಇರ್ತಾನೆ, ಬಸ್ರಿ ಗಿಡದ ಬಸಪ್ಪ ಅಂತ ಇರ್ತಾನೆ. ಆತ ದೊಡ್ಡ ಧಾನಿ. ಆತ ಬಂದು ಓಡಾಡಿ ಹೇಳ್ತಾನೆ, ಹಂಗೆ ಮಾಡ್ಬೇಡ್ರಿ ಜರ, ಆಪ್ರೇಷನ್ ಮಾಡಿಸೋರಿ. ಇಲ್ಲಪ್ಪ ಆಗಲ್ಲ. ಅವ ಏನು ಮಾಡ್ತಾನಂದ್ರೆ
ಹಾಳ್ಕೆರೆಗೆ ಹೋಗಿ ಅನ್ನದಾನ ಮಹಾಸ್ವಾಮಿಗಳು ಅಂತ ಇರ್ತಾರೆ, ಹಾನಗಲಜ್ಜರ ಶಿಷ್ಯರು. ಅವ್ರ ಮಾತು ಇವ್ರು ಕೇಳ್ತಾರಂತ ಅವ್ರಿಗೆ ಗೊತ್ತಿರ್ತದೆ. ಸೀದಾ ಅಲ್ಲಿ ಹೋಗಿ ಅವ್ರಿಗೆ ಹೇಳಿ ಸುದ್ದಿ ಮುಟ್ಟಿಸ್ತಾನೆ. ಅವರು ಮತ್ತೆ ಅಲ್ಲಿಂದ ವಾಪಸ್ ಬಂದು ಗದಿಗೆ ಬಂದು ಅನ್ನದಾನ ಮಹಾಸ್ವಾಮಿಗಳು ಪಂಚಾಕ್ಷರಿ ಅಜ್ಜವ್ರಿಗೆ ಹೇಳ್ತಾರೆ, ನೋಡಪ್ಪ, ನಿನಗೆ ವಯಸ್ಸಾಗಿರ್ಬೋದು, ನಿನಗೆ ಒಳ್ಳೆಯ ಶಿಷ್ಯ ಸಿಕ್ಕಿರ್ಬೋದು, ಅವ ನಿನಗಿಂತ ಜ್ಞಾನಿ ಇರ್ಬೋದು, ಎಲ್ಲ ವಾದ್ಯವನ್ನು ನುಡಿಸ್ಬೋದು, ತ್ರಿಭಾಷಾ ಕವಿ ಇರ್ಬೋದು, ಆದ್ರಪ್ಪ ಅಂದ್ರೆ ನೀ ಇರ್ಬೇಕಲ್ಪ, ಹಿರಿಯ ಆಗಿ ನೀ ಇರ್ಬೇಕ. ಹಂಗೆ ಮಾಡಬೇಡ. ಏನಪ್ಪ ಅಂದ್ರೆ ಆಪ್ರೇಷನ್ ಮಾಡಿಸ್ಕೊ, ಏನಾಗಂಗಿಲ್ಲ. ನಮ್ಮ ಮಾತಿಗೆ ಬೆಲೆ ಐತೇನಿಲ್ಲ, ನಮ್ಮ ಮಾತಿಗೆ ಗೌರವ ಐತೇನಿಲ್ಲ, ನಾ ಹೇಳಿದ ಕೇಳ್ತೇನಿಲ್ಲ. ಆಯ್ತು, ಏನು ವಿರುದ್ಧ ಮಾತಾಡ್ತಿರಲ್ಲ ಅವ್ರ ಮಾತಿಗೆ, ಅನ್ನದಾನ ಸ್ವಾಮಿಗಳ ಮಾತಿಗೆ ವಿರುದ್ಧ ಮಾತಾಡ್ತಾರೆ. ಮತ್ತು ಹೋಗೋಣ ಇಲ್ರಿ, ಸ್ನಾನ ಮಾಡ್ತಿ, ಪೂಜೆ ಮಾಡ್ಕೊತೀನಿ, ಪೂಜೆ ಆದಮೇಲೆ ಕುಮಾರಜ್ಜ ಹೆಂಗಂತಾನ, ನೀವು ಹೆಂಗಂತೀರಿ ಹಂಗೆ ಮಾಡೋಣ. ಪೂಜೆ ಆದಮೇಲೆ ನೀವಾಗಲಿ ಕುಮಾರೇಶ ಆಗಲಿ ಎರಡೂ ಬೇರೆ ಬೇರೆ ಅಲ್ಲ, ನೀವು ಹೆಂಗೆ ಅಂತೀರಿ ಹಂಗೆ ಮಾಡೋಣ ಅಂತ. ಆಯ್ತಪ್ಪ. ಸ್ನಾನಕ್ಕೂ ನೀವು ಹೋಗ್ತಾರ, ಸ್ನಾನ ಮಾಡ್ತಾರೆ, ಶಿವ ಮಾಡಿ ಸ್ನಾನ ಮಾಡಿಸಿ ಕರ್ಕೊಂಬಂದು ಕುಂದ್ರಿಸ್ತಾರೆ, ಗದ್ದಿ ಮೇಲೆ ಕುಂತಾರ, ವಿಭೂತಿ ಎಲ್ಲ ಧಾರಣ ಮಾಡಿದ್ರು, ರುದ್ರಾಕ್ಷಿ ಎಲ್ಲ ಹಾಕ್ಕೊಂಡ್ರು, ಲಿಂಗಕ್ಕೆ ನೀರು ಎರ್ಯಾಕತ್ತಾರ, ಮಂತ್ರ ಅಂತಾರೆ, ಕೆಂಪ್ಕೊಂತ ಮಂತ್ರ ಅಂತಾರೆ. ಅಂದು ಶಟಸ್ಥಲವನ್ನು ಬರೆದು ಲಿಂಗನ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೊಂತ ಹಿಂಗೆ ಕುಂತಾರ. ಬಲಗೈಯಲ್ಲಿ ಜಪ ಮಾಡಾಕತ್ತಾರ, ರುದ್ರಾಕ್ಷಿ ಮಾಲ ತೊಗೊಂಡು. 5 ನಿಮಿಷ ಹೊತ್ತು, 10 ನಿಮಿಷ ಹೊತ್ತು. ಜೀವ ಯಾವಾಗ ಹೋಗ್ಬಿಟ್ಟೈತಿ, ಜೀವ ಇಲ್ವೇ ಇಲ್ಲ. ಆರ ರುದ್ರಾಕ್ಷಿ ಜಪ ಮನೆಗೆ ಸಾಧನ ನಡೆಯೋದು ಹಂಗೆ ನಡೆದ. ಅವಾಗ ಅನ್ನದಾನ ಸ್ವಾಮಿಗಳಂತಾರ, ಅವ್ರು ಹೋಗ್ಯಾರ ಇಲ್ಲ, ಜಪ ಮನೆ ಬೇರೆ ನಡೆದ ಕೆಲಸ. ಲಿಂಗದೇಹಿ ಸದಾ ಶುಚಿ. ಪವಿತ್ರವಾದಂಥ ಲಿಂಗ ಮಂತ್ರಮಯವಾದಾಗ, ಲಿಂಗಮಯವಾದಾಗ, ಜಂಗಮಯವಾದಾಗ ಆ ದೇವನ ಬಹಳ ಕಾಪಾಡ್ಕೊಂಡು ಹೋಗು. ಅಂಥ ಲಿಂಗೇನ ಪೂಜೆ ಮಾಡುವಂಥ ಪಂಚಾಕ್ಷರಿ ಗವಾಯಿಗಳ ಸಾಧನೆ ನೋಡಿ ಅನ್ನದಾನ ಸ್ವಾಮಿಗಳಂದ್ರಂತ ಅವರು ಇಚ್ಛಾಮರಣಿಗಳದಾರ. ಅವರು ಅವಾಗನ ಹೋಗ್ಬಿಟ್ರ, ಅವ್ರಿಗೆ ಬಯಸ್ಕೊಳಕ್ಕೆ ಮನಸ್ಸಿಲ್ಲ, ಹೋಗ್ಬಿಟ್ರ. ಅವರು ಜೀವ ಹೋಗ್ಯದ, ತೀರು ಹೋಗಿದ್ದಾರೆ ಗಾನ ಯೋಗಿ ಪಂಚಾಕ್ಷರಿ ಗವಾಯಿಗಳು. ಇವರಿಗೆ ಅಂತಾರೆ ಲಿಂಗ ಆಚಾರ್ಯಗಳು, ಲಿಂಗನಿಷ್ಠರು, ಏಕದೇವ ಉಪಾಸಕರು. ಒಬ್ಬನೇ ದೇವ, ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಸಂಗಮನಾಥ ಒಬ್ಬನೇ ಅಂದಂಗೆ, ರೇಣುಕರು ಒಬ್ಬನೇ ಅಂದಂಗೆ. ಒಬ್ಬರು ನಿಚ್ಚಲ್ಲ ಇಟ್ಕೋರಿ, ನೀವು ಗಟ್ಟಿಯಾಗಿ ಒಬ್ಬರನ್ನೇ ಇಟ್ಕೋರಿ. ನೀವು ಎಲ್ಲ ಗುಡಿಗೆ ಹೋಗ್ರಿ, ಎಲ್ಲ ಗುರುಗಳು ಬಂದು ನಮಸ್ಕಾರ ಮಾಡಿರಿ, ನನ್ನಿಂದ ಏನೂ ತಕರಾರಿಲ್ಲ. ಆದರೆ ನಿಚ್ಚಲವಾದಂಥ ಭಾವ ಇಟ್ಕೊಂಡು ಮನೆಯೊಳಗೆ ಮಕ್ಕಳಿಗೂ ಸಂಸ್ಕಾರವನ್ನು ಕಲಿಸ್ತಾ ನೀವು ಕಲಿಬೇಕು. ಮನೆಯೊಳಗೆ ಬರ್ಬೇಕಂದ್ರೆ ಹಿಂದಕ್ಕೆ ಒಂದು ಬಕೆಟ್ ಇರ್ತಿತ್ತು ಹೊರಗೆ, ಆ ಬಕೆಟ್ನೇ ನೀರು ಇರ್ತಿದ್ದು, ಒಂದು ಟೈಮ್ ಇರ್ತಿತ್ತು, ಅಲ್ಲೇ ಕೈಕಾಲು ಮುಖ ತೊಗೊಂಡು ಬರ್ತಿದ್ವಿ. ಈಗ ಯಾವಾಗ ಎಂತಾರಂದ್ರೆ, ಈಗ ಹೆಂಗೆ ಆಗೈತಂದ್ರೆ ಮನೆಯೊಳಗೆ ತೊಳ್ಕೋದಿಲ್ಲೇ ಇಲ್ಲ, ಸೀದಾ ಹೊರಗಿನ ಪಾದಕ್ಕೆ ಹಾಕ್ಕೊಂಡು ಹೊರಗೆ ಬರೋದು. ನಮ್ಮ ಸ್ವಾಮಿಗಳು ಏನಪ್ಪ ಅಂದ್ರೆ ನಾವು ಎಲ್ಲ ಕಡೆ ಹಾಕ್ಕೊಂಡು ಅಡ್ಡಾಡಿರಲ್ಲ, ಅದಕ್ಕೆ ಅಡ್ಡಾಡ್ತೀವಿ. ಹಂಗೆ ಇಲ್ಲ ಒಂತಸ್ ಮಂದಿ ಹೆಂಗೆ ಹೊರ ಹಾಕ್ಕೊಂಡು ಅಡ್ಡಾಡೋದು ಬೇರೆ, ಮನೆ ಹಾಕ್ಕೊಂಡು ಅಡ್ಡಾಡೋದು ಬೇರೆ, ಅಡಿಗೆ ಮನೆ ಹಾಕ್ಕೊಂಡು ಅಡ್ಡಾಡೋದು ಬೇರೆ. ಸಾಲ ಆಗಲಿಲ್ಲ ಅಂದ್ರೆ ಏನಾಗ್ತೈತೆ ರೀ? ಮಲಗುರುಮ್ನಾಗ ಬೇರೆ ಶೋಕೇಸ್ ಇದ್ದಂಗೆ ಇರ್ತವಂತ. ಬಾಲ ಎಂಟ್ರೆನ್ಸ್ ಆದ ತಕ್ಷಣವೇ ಶೋಕೇಸ್. ಯಾವುದಪ್ಪ? ಇದ್ರದ್ದೇ ಶೋಕೇಸ್. ನಾವು ಬಡ್ರಿ ಅಂತಾರೆ. ನಿಮ್ಮನ್ನು ನೋಡಿದ್ವಿ ಅಂದ್ರೆ ಅಲ್ಲೇ ಗೊತ್ತೈತಲ್ಲ ಬಡ್ರಿ ಅಂತ ಏಟ್ ಅಂತ. ಒಬ್ಬರಿಗೆ ಒಂದು ಜೊತೆ ಬಿಟ್ಟು 2 ಜೊತೆ ಆದ್ರೆ ಸಾಕಪ್ಪ. ಇರೋರು 3 ಪುನಾಕ್ ಹೋಗಿದ್ದೆ. ಪುನಾಕ ಅವ್ರ ಹೆಸರು ಬೇಡ, 5 ಅಂತಸ್ತಿನ ಮನೆ ಕಟ್ಟಿದ್ದಾರೆ. 5 ಅಂತಸ್ತಿನ ಮನೆ. ಅವು ಒಳಗೆಲ್ಲ ದೊಡ್ಡ ಶ್ರೀಮಂತರು, ಭಕ್ತಿವಂತರು ತಿಳಿತಾರೆ. ಅದಕ್ಕೇನು ಕೊರತೆ, ಭಕ್ತಿಗೇನು ಕೊರತೆ. ನಾನು ಗಣೇಶನ ಹಾಗೆ ಅಂತಿದ್ವಿ. ಭಾಳ ಅಡ್ಡಮುಟ್ಟಿದ್ದು ಮನುಷ್ಯ, ಎಲ್ಲಿ ಬೇಕಲ್ಲಿ ಮುಟ್ಟಿಬಿಡ್ತಿದ್ದ. ಇದೇನು ಅದೇನು ಮಾರವಾಡಿ ಮಾತಾಡ್ತಿದ್ದ, ಹಿಂದಿನೂ ಮಾತಾಡ್ತಿದ್ದೆ. ಎಲ್ಲ ಅವನೇ ಕೇಳುವ. ನಾ ಸುಮ್ಮನೆ ಇರ್ಬೇಕು ಅಷ್ಟೇ. ದೇವ್ರಿದ್ದಂಗೆ ಸುಮ್ಮನೆ ಇರೋದು ನಮ್ಮ ಕೆಲಸ. ಅವರು ಲಾಕರ್ ಇಟ್ಟಿದ್ರು ಒಂದು ರೂಮ್ನಾಗ. ಅಲ್ಲಿ ಹೋಗ್ಕೊಳ್ಳೆ ಮುಟ್ಟಬೇಕು ಮುಟ್ಟಬಾರ್ದು ಅಂತ ಅವ್ನಿಗೆ ಅನಿಸ್ಬೇಕು ಬೇಡ. ಪಸಕನ ಮುಟ್ಟಿಬಿಟ್ಟ ಅದು ವಾಯಿ 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 ಆಡ್ಕೊಬೇಕು. ಏನಾಗ್ತರೋ ನಂಗೆ ಅಂತ
ಅವನ್ನ ಏನಾಗಲ್ಲ ಫೋನ್ ಬರ್ತೈತಿ, ಪೊಲೀಸರಿಂದ ಫೋನ್ ಬರ್ತೈತಿ, ಬರ್ರಿ ಅಂತ. ಪೊಲೀಸರಿಂದ ಫೋನ್ ಬಂತು, ಏನಿಲ್ಲ ಮರೆತು ನಮ್ಮ ಹುಡುಗ ಬಿಟ್ಟೆನ, ಏನಾಗಿಲ್ಲ ಹೇಳಿದ್ರು. ಹೌದ್ರಾ ಅಂತ ಪೊಲೀಸ್ ಇಟ್ಟ. 5 ಅಂತಸ್ತಿನ ಮನೆ ಕಟ್ಟಿರೆ, ಮನೆ ಮ್ಯಾಲೆ ಸ್ವಿಮ್ಮಿಂಗ್ ಪೂಲ್ ಅದ, ಎಲ್ಲ ನೋಡಿದ್ವಿ. ಎಲ್ಲ ಆದಮೇಲೆ ಕೆಳಗೆ ಬಂದು ಲಿಫ್ಟಿನ ಕೆಳಗೆ ಬಂದು ಕುಂತು ಕ್ಯಾಸ ಏನೋ ಒಂದಿಷ್ಟು ಹಣ್ಣು ಹಾಲು ಕೊಟ್ಟರು ತಿನ್ನಾಕತ್ತೀವಿ. ನಾ ಕೇಳಿದೆ, ಎಷ್ಟು ಮಂದಿ ಅದಾರಂತ ಕೇಳೋರಕ್ಕೆ, ಇಷ್ಟು ದೊಡ್ಡ ಮನೆ ಕಟ್ಟಿರೋರು ಅಂತ ನಾವೇ ಎಷ್ಟು ಮಂದಿ ಇದಾರೆ ಅಂತ ಕೇಳ್ಕತ್ತಾರೆ ಸ್ವಾಮಿ ಅಂತ ಅವ ಮಾರಾಡಿ ಭಾಷೆದ ಅಂತ ಕೇಳಿ. 5 ಮಂದಿ ಅದಾರಂತ. ಏಟ್ರಿ 5 ಅಂತಸ್ತಿನ ಮನೆ, ಎಲ್ಲಿ ಬೇಕಲ್ಲಿ ಪಾದಕಿ ಗಿಡ, ಯಾರನ್ನು ಹೋಗಿ ಫಸ್ಟ್ಗೆ ಅವೇ ಸ್ವಾಗತ ಕೊಡಕ್ಕೆ. ನಾ ಭಾಳ ಹಿಂಗೇನು ಹೇಳಿದ್ರೆ ಮುತ್ತೈನ ಭಾಳ ಹಿಂದೆ ಉಳ್ದಾನ್ರಿ, ಭಾಳ ಹಿಂದೆ ಉಳ್ದಾನ. ಮಠಗಳು ಕಾರ್ಪೊರೇಟ್ ಆಗ್ಲಿಕ್ಕತ್ತು ಕಾರಣ ಏನಂದ್ರೆ ಹಿಂಗೆ ಹೊಸದ ಅಡಾಪ್ಟ್ ಆಗಿ ನಾವು ಸ್ವಾಮಿಗಳು. ನಾನು ಈಗ ಗುರುಮನೆಯಿಂದ ಅರಮನೆ ಹೋಗಿ ಇನ್ನೂ ಶಿವಾಪುರ ನೋಡಿಲ್ಲ, ಭಾಳ ಮಂದಿ ನೋಡಿಲ್ಲ, ಸಿದ್ದಾಪುರ ನೋಡ್ಯಾರ. ಗುರುಮನೆಯಿಂದ ಅರಮನೆ ಅಂದ್ರೆ ನಮ್ಮದೊಂದು ದೊಡ್ಡದು ಹಿಂದೆ ಗುರುಗಳು ಬಂದರೆ ಇರಾಕ, ಬೇರೆ ಊರನ್ನ ಸ್ವಾಮೀಜಿಯವ್ರು ಯಾರು ಬಂದರೆ ಇರ್ಲಾಕಂತ ಒಂದು 4 ಚೆನ್ನಾಗಿರುವಂಥ ರೂಮ್ಗಳು, ಒಳ್ಳೆ ಶವರು, ಎಲ್ಲ ಸಿಸ್ಟಮೆಟಿಕ್ ಐತದೆ ಹೇಳ್ತಾರೆ. ಅಲ್ಲಿ ಹೋಗಿ ಈಗ ಒಬ್ಬನೇ ಇರ್ತೀನಿ. 4 ದೊಡ್ಡ ರೂಮ್, ಜಗನ್ನಾಥ ಗೊತ್ತದೆ, ದೊಡ್ಡ ರೂಮ್. 85 ಲಕ್ಷ ಖರ್ಚು ಮಾಡಿ ಕಟ್ಸ್ಯಾರ ಅವ್ನು ಹೇಳ್ತೇನೆ. ಹಾಂ, ಏನು ಮಾಡತ್ತ, ಒಬ್ಬನಿಗೆ ಆಸ್ತಿ ಬೇಕಾ? ನಾವು ದಿನ ಕೇಳ್ತಾನೆ ಬಸವರಾಜ್ ಯಾವ ಮುಗಿತೈತೆ ನಮ್ಮ ಏನು ಕಿರಿಕಿರಿ ಇಟ್ರಿ ಅಂದ, ಬರೋತೀನಿ ಅಂದ. ಕಿರಿಕಿರಿ ನಿಮ್ಮ ರೂಮಿಗೆ ಬರ್ಬೇಕಂತ ಬೇಡ ಅಂತ. ಸಮಾಧಾನ ಏನು ರೀ, ನಮ್ಮ ರೂಮ್ನಾಗಿದ್ದರೆ ನಮ್ದೇನು, ನಮ್ಮ ರೂಮ್ನಾಗ ಹೊರಗೊಂದು ದರ್ಶನ ಕೊಡಕ್ಕೆ ಒಂದು ರೂಮ, ಒಂದು ಪೂಜೆ ಹಾಕೋಲಿ, ಒಂದು ಮಲ್ಗಕ್ಕೆ ರೂಮ್, ಇಟ್ಟಾಗ ಸಾಕಪ್ಪ. ಅವು ಸಣ್ಣ ಅದ ನಮ್ಗೆ ಒಬ್ರಿಗೆ ಏನು ಬೇಕು ಅದು ಕರೆಕ್ಟ್ ಅದ. ನಮ್ಮ ಅಜ್ಜ ಅಷ್ಟ ಮಾಡಿಟ್ಟ ಮಾಡೋದು ಭಾಳ ಅದಕ್ಕೆ ಗುರುಭವನ ಅಂತೀನಿ. ಗುರುಭವನದಿಂದ ಅರಮನೆಗೆ ಹೋಗಿ, ಅರಮನೆಗೆ ಹೋದ್ರೆ ನಿದ್ದೆ ಬರ್ತಾಯಿಲ್ಲ. ಕುರ್ಲಾನ ಬೆಡ್ ಮೇಲೆ ಮಕ್ಕೊಂಡ್ರು ನಿದ್ದೆ ಬರಲ್ಲ, ಸೋಫಾ ಸೆಟ್ ಮೇಲೆ ಕುಂತ್ರು ನಿದ್ದೆ ಬರ್ತಾನೆ ಸಾಮಾನ್ಯ. ಅದಕ್ಕೆ ನಾನದು ಬೇಡ ಅಂತ ನಾನು ಈಗಿನ ದಿನಮಾನಕ್ಕೆ ಬೇಕೇ ಬೇಕು. ಇರಲಿ ಎಲ್ಲ ಆಯ್ತು, ಆದರೆ ಮನೆಯೊಳಗೆ ಮಂದಿ ಇರಬೇಕು, ಮನೆಯೊಳಗೆ ಮಂದಿ ಇರಬೇಕು, ಬಂಧು ಬಳಗ ಬರ್ತಿರ್ಬೇಕು, ಆತ್ಮೀಯರು ಬರ್ತಿರ್ಬೇಕು. ಅದಕ್ಕೆ ಲಿಂಗ ಆಚಾರ್ಯಗಳಾಗಬೇಕು. ಅಂದ್ರೆ ಎಲ್ಲರನ್ನು ಪ್ರೀತಿಸುವಂಥ ಗುಣ ಬರ್ತೈತಿ, ಎಲ್ಲರನ್ನ ಗೌರವಿಸುವಂಥ ಗುಣ ಬರ್ತೈತಿ. ನಿಮ್ಮನ್ನು ನೋಡಿದ ಕೂಡಲೇ ಇಲ್ಲಪ್ಪ ಅಂತ ನಮಸ್ಕಾರ ಮಾಡಬೇಕಂತ ಅವ್ರ ಭಕ್ತಿ ಬರ್ತದೆ. ಅದಕ್ಕೆ ಅವ್ರಿಗೆ ಏನಂತಾರೆ, ಲಿಂಗ ಆಚಾರ್ಯಗಳಂತಾರೆ. ಚನ್ನಬಸವ ತಾತನವ್ರಿಗೂ ಇಡೀ ರಾಯಚೂರು ಜಿಲ್ಲಾನೇ ಅವ್ರಿಗೆ ಹೋಗ್ಬಿಡ್ತದೆ. ಆತನ ತಪಸ್ಸಿನ ಶಕ್ತಿ, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳಿಗೆ ಇಡೀ ನಾಡಿನಾದ್ಯಂತಲೂ ಕೂಡ ಇವತ್ತು ಆತನ ಹೆಸರ ಮೇಲೆ ಸಂಗೀತ ಸೇವೆ ನಡೀತೈತಿ. ಪುಟ್ಟರಾಜ ಗವಾಯಿಗಳಿಗೂ ಸಂಗೀತ ಸೇವೆ ನಡೀತೈತಿ. ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅನ್ನೋ ವ್ಯಕ್ತಿ, ಸಣ್ಣ ವ್ಯಕ್ತಿ, ದೊಡ್ಡ ವ್ಯಕ್ತಿಯಾಗಿ PhD ಮಾಡಿ ದೇಶ ವಿದೇಶದಲ್ಲಿ ನಮ್ಮ ಸಿದ್ಧಾಂತ ಶಿಖಮನೆಯನ್ನು, ವಚನ ಸಾಹಿತ್ಯವನ್ನು ಇಡೀ ದೇಶದಾದ್ಯಂತದಲ್ಲಿ ಹೋಗಿ ಪ್ರಸಾರ ಮಾಡಿ ಬಂದಾನೆ. ಇವರೆಲ್ಲರೂ ಲಿಂಗ ಆಚಾರ್ಯಗಳಾಗಿದ್ದರು. ಏನು ಡಾಕ್ಟ್ರೇಟು PhD ಅಂತಲ್ಲ, ಲಿಂಗ ತತ್ವದ ಬಗ್ಗೆ ಹೇಳೋದಕ್ಕಾಗಿಯೇ ಹೋಗಿದ್ದಾತ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಮನೆಯೊಳಗೆ ನೀವು ಎಷ್ಟೇ ಗಳಿಸ್ರಿ ಬೇಡ ಅನ್ನಂಗಿಲ್ಲ. ಎಂಥ ದೊಡ್ಡ ಮನೆ ಬೇಕೋ ಅದನ್ನು ಕಟ್ಟ್ರಿ. ಆದ್ರೆ ಮನೆ ತುಂಬ ಮಕ್ಕಳಿರಲಿ, ನೀವಿರ್ರಿ, ಸಂಪತ್ತಿರಲಿ, ಸುಖವಾಗಿರ್ರಿ. ಆದ್ರೆ ಲಿಂಗ ಏನನ್ನ ಮೊದಲಿಗೆ ಪೂಜೆ ಮಾಡಿ ಅನ್ನೋದು ನನ್ನ ಅತ್ಯಂತ ವಿನಮ್ರವಾದ ಕಳಕಳಿಯ ಮಾತು ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತಿನ ಸೇವೆಯನ್ನು ಮಾಡಿರುವಂಥ ನಮ್ಮ ಜಗನ್ನಾಥ್ ಕಿಣಿಗೆಯವರು, ಅವ್ರ ಕುಟುಂಬ ವರ್ಗದವರು ನಿರಂತರವಾಗಿ ನಮ್ಮ ದೇವಸ್ಥಾನದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಯುವಕ ಮಂಡಳಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಕೆಲಸ ಇದ್ದಾಗಲೂ ಕೂಡ ಹೇಳಿದಂದ್ರೆ ಓಡಾಡಿ ಬಂದು ಕೆಲಸವನ್ನು ಮಾಡ್ತಾರೆ. ಒಂದು 3-4 ತಿಂಗಳಲ್ಲಿ ಅವ್ರಿಗೂ ವ್ಯತ್ಯಾಸ ಆಗಿತ್ತು. ಗುರುಗಳಿಗೆ ವ್ಯತ್ಯಾಸ ಆದ್ಮೇಲೆ ಶಿಷ್ಯರಿಗೆ ಇಟ್ಟು ವ್ಯತ್ಯಾಸ ಆಗಿರ್ತದೆ. ಶಿವಪ್ಪನ ವ್ಯತ್ಯಾಸ ಆಗಿತ್ತು, ನಮಗೂ ಆಗಿತ್ತು. ಏನೋ ಒಂದು ಬಿರುಗಾಳಿ ಬಂದಿತ್ತು. ಎಲ್ಲರೂ ಇನ್ನೂ ಬಂದು ವಾಪಸ್ಸು ಇನ್ನೂ ಬಸವನಪ್ಪನ ಋಣ ಐತಿ, ಸೇವೆ ಮಾಡೋದು, ಚೆನ್ನಾಗಿ ಸೇವೆ ಮಾಡೋಣ. ಜಗನ್ನಾಥನ ಮಕ್ಕಳಿಗೆ ಓದಿಸ್ರಿ, ಚೆನ್ನಾಗಿ ಲಗ್ನ ಮಾಡಿ, ನಾವು ಲಗ್ನಕ್ಕೆ ಕೊಡ್ತೀವಿ, ಒಳ್ಳೆಯ ಮನೆಗೆ ಮಗಳನ್ನ ಕೊಡಲಿ, ಒಳ್ಳೆಯ ಮಗನಿಗೆ ಒಳ್ಳೆಯ ಕನ್ಯಾನ ಮಾಡಲಿ, ಚೆನ್ನಾಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ಸೇವೆಯನ್ನು ಮಾಡಿದಂಥ ಕಿಣಿಗಿ ಪರಿವಾರದವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ನನ್ನ ಮಾತುಗಳನ್ನು ಸರ್ವ